ಐತಿ. ಏನ್ ಹಾಯ್ ಬ್ರೋ. ಟೆಲಿಗ್ರಾಮ್ ಚಾನಲ್ ಪಾಸ್ ಆಗ್ಬಿಟ್ಟಿದ್ಯಾ? ಈ ಹಾ ಬ್ರೋ ಇವತ್ತು ಒಂದ್ ಟ್ರೇಡ್ ತಗೊಂಡೆ XAUSD ಅಲ್ಲಿ. ಅದ್ ಹಾ. ನೋಡ್ರೆ ನಂದು SL ಹಿಟ್ ಆಗೋಯ್ತು. ಇರಿ ಬ್ರೋ, ಎಲ್ಲಿ ನಾನ್ ನಿಮ್ಗೆ ಅದೊಂದ್ಸತಿ ಚಾಟ್ ತೋರಿಸ್ತೀನಿ ನಾನು. ಓಕೆ, ಇವತ್ ನನ್ ಚಾಟ್ ಒಂದ್ ನಿಮಿಷ ಶೋ ಮಾಡು. ನೋಡಿ. ನಾನಿವತ್ತು ಇಲ್ಲಿ ಒಂದ್ ಎಂಟ್ರಿ ತಗೊಂಡಿದ್ದೆ. ಅಂದ್ರೆ ಇಲ್ಲಿ ಏನಿತ್ತು, ನನ್ ರೆಸಿಸ್ಟೆನ್ಸ್ ಅಂತ ಇತ್ತು. ಆ ರೆಸಿಸ್ಟೆನ್ಸ್ ಹತ್ರ ಹ್ಮ್ ಸೆಲ್ಲಿಂಗ್ ನಾನ್ ತುಂಬಾ 5 ಮಿನಿಟ್ಸ್ ಹೋಗ್ಬಿಟ್ಟಿದ್ದೆ. 5 ಮಿನಿಟ್ಸ್ ಚಾರ್ಟ್ ಅಲ್ಲಿ ಹಿಂಗ್ ಅನಲೈಸ್ ಮಾಡ್ತಾ ಇದ್ದೆ. ಒಂದ್ ಡೌನ್ ಟ್ರೆಂಡ್ ಬಂತು, ತಿರ್ಗಾ ಹಿಂಗ್ ಬಂತು, ತಿರ್ಗಾ ಹಿಂಗ್ ಬಂತು. ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಅಂತ ಅನ್ಕೊಂಡೆ. ನೋಡಿದ್ರೆ SL ಹಿಟ್ ಆಗಿ ಹ್ಮ್ ಮೇಲೆ ಹೋಗ್ಬಿಡ್ತು. ಕ್ಯಾಂಡಲ್ ಬ್ರೇಕ್ ಆಗಿದೆ. ಮಸ್ತ್. ಹ, ನೈಸ್. ಈ ಈ ತರ ತರ ಇವತ್ತು ಎಸ್ ಅಪ್ ಎಲ್ ಇಟ್. ಟ್ರೆಂಡ್ ಅಲ್ಲಿ ಸೆಲ್ ಎಂಟ್ರಿ, ಡೌನ್ ಟ್ರೆಂಡ್ ಅಲ್ಲಿ ಬೈ ಎಂಟ್ರಿ ನೀನ್ ತಗೋ. ಎಸ್ ಎಲ್ ಇಟ್ ಆಗದೆ ಬೇರೆ ಏನಾಗಲ್ಲ. ಮೊದ್ಲು ಟ್ರೆಂಡ್ ಐಡೆಂಟಿಫಿಕೇಶನ್ ಕಲ್ಕೊ ಎತ್ತಿ. ನಾನು ಎಷ್ಟ್ ಸರಿ ಹೇಳಿದೀನಿ ನಿಂಗೆ. ಇವಾಗ ನಿನ್ ಸ್ಕ್ರೀನ್ ಆಫ್ ಮಾಡ್ಕೊ, ನಾನ್ ಸ್ಕ್ರೀನ್ ಶೇರ್ ಮಾಡ್ತೀನಿ. ಮೊದ್ಲು ಟ್ರೆಂಡ್ ನ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನ ಅರ್ಥ ಮಾಡ್ಕೊ. ಓಕೆನಾ? ಓಕೆ. So, ಇದು ಗೋಲ್ಡ್. ಇದ್ರಲ್ಲೇ ಅಲ್ವಾ ನೀನ್ ಟ್ರೇಡ್ ಮಾಡಿದ್ದು ಇವಾಗ? ಹೌದು ಬ್ರೋ, ಇದರಲ್ಲೇ. ಓಕೆ, ಇದನ್ನ ಸ್ವಲ್ಪ ಪಕ್ಕಕ್ಕೆ ಸರಿಸ್ಬಿಡ್ತೀನಿ. ಇವಾಗ ನಂಗೆ ಸ್ವಲ್ಪ ನೀನ್ ಹೇಳು, ಹ್ಮ್ ಮಾರ್ಕೆಟ್ ಅಲ್ಲಿ ಎಷ್ಟ್ ತರ ಟ್ರೆಂಡ್ಸ್ ಇದೆ? 3. ಅಪ್ ಟ್ರೆಂಡ್, ಹ, ಡೌನ್ ಟ್ರೆಂಡ್, ಮತ್ತೆ ಡೌನ್ ಟ್ರೆಂಡ್, ಡೌನ್ ಟ್ರೆಂಡ್, ಇನ್ನೊಂದು ಕನ್ಸಾಲಿಡೇಷನ್. ಎಸ್ ಕನ್ಸಾಲಿ ಕನ್ಸಾಲಿಡೇಷನ್. ಸೊ ಬೇಸಿಕಲಿ ಮಾರ್ಕೆಟ್ ಏನೇ ಮಾಡಿದ್ರು ಇವು ಮೂರೇ ಪ್ಯಾಟರ್ನ್ಸ್ ನ ಶೋ ಮಾಡುತ್ತೆ. ಐದರ್ ಏನಾಗುತ್ತೆ, ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೆ, ಇಲ್ಲ ಹ್ಮ್ ಏನಾಗುತ್ತೆ ಡೌನ್ ಸೈಡ್ ಹೋಗುತ್ತೆ, ರೈಟ್? ಆರ್ ಏನಾಗುತ್ತೆ, ಮಾರ್ಕೆಟ್ ಒಂದೇ ರೇಂಜ್ ಬೌಂಡ್ ಒಳಗಡೆ ಕನ್ಸಾಲಿಡೇಷನ್ ಆಗ್ತಿರುತ್ತೆ. ಇವಾಗ ನಾನೇನಾದ್ರೂ ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಸೆಲ್ ಎಂಟ್ರಿ ತಗೊಂಡ್ರೆ ಏನಾಗ್ಬೇಕು? ನನ್ ತಪ್ಪ? ಮಾರ್ಕೆಟ್ ಬೇಕಾದು ಡೌನ್ ಟ್ರೆಂಡ್ ಅಲ್ಲಿ ಬೈ ಎಂಟ್ರಿ ಮಾಡ್ಬೇಕಾ? ಇಲ್ಲ, ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂದ್ರೆ ತಿರ್ಗಾ ಅಪ್ ಹೋಗೋ ಚಾನ್ಸಸ್ ಇರುತ್ತೆ. ಅಪ್ ಟ್ರೆಂಡ್ ಅಲ್ಲಿ ಬೈ ನಾನೇನ್ ಮಾಡ್ಬೇಕು? ಪ್ರಿಫರ್ ಮಾಡ್ಬೇಕು, ಹೌದಾ? ಡೌನ್ ಟ್ರೆಂಡ್ ಅಲ್ಲಿ ನಾನೇನ್ ಮಾಡ್ಬೇಕು? ಸೆಲ್ ನ ಪ್ರಿಫರ್ ಮಾಡ್ಬೇಕು, ಸೆಲ್ ಎಂಟ್ರೀಸ್. ಬಟ್ ವಿತ್ ಪ್ರಾಪರ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ನಾನು ಹುಡುಕೋಬೇಕು. ಅಪ್ ಟ್ರೆಂಡ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಪರ್ ಎಂಟ್ರಿ ಲೆವೆಲ್ ಅಲ್ಲಿ ನಾನೇನ್ ಮಾಡ್ಬೇಕು? ಬೈ ಎಂಟ್ರಿ ಹೋಗ್ಬೇಕು. ಡೌನ್ ಟ್ರೆಂಡ್ ಅಲ್ಲಿ ನಾನೇನ್ ಮಾಡ್ಬೇಕು? ಯಾವ್ದಾದ್ರು ಒಂದು ಪ್ರಾಪರ್ ಸೆಲ್ ಕ್ಯಾಂಡಲ್ ಹತ್ರ ನಾನೇನ್ ಮಾಡ್ಬೇಕು? ಎಂಟ್ರಿ ತಗೋಬೇಕು. ಬಟ್ ಕನ್ಸಾಲಿಡೇಷನ್ ಅಲ್ಲಿ ಏನ್ ಮಾಡ್ಬೇಕು? ಕನ್ಸಾಲಿಡೇಷನ್ ಅಂದ್ರೆ ಏನು? ಸಿಂಪಲ್, ಮಾರ್ಕೆಟ್ ಒಂದು ರೇಂಜ್ ಬಾಂಡ್ ಒಳಗಡೆ ಮೂವ್ ಆಗ್ತಾ ಇರುತ್ತೆ, ರೈಟ್? ಹ್ಮ್ ಹೌದಾ? ಮಾರ್ಕೆಟ್ ಒಂದೇ ರೇಂಜ್ ಒಳಗಡೆ ಏನಾಗ್ತಿರುತ್ತೆ? ಮೂವ್ ಆಗ್ತಾ ಇರುತ್ತೆ, ಹೌದಾ? ಸೊ ಈ ಕನ್ಸಾಲಿಡೇಷನ್ ಒಳಗಡೆನು ಸುಮಾರು ಜನ ಟ್ರೇಡ್ ಮಾಡ್ತಾರೆ. ನಾನು ಕೂಡ ಸುಮಾರು ಸರಿ ಟ್ರೇಡ್ ಮಾಡಿದೀನಿ. ಕನ್ಸಾಲಿಡೇಷನ್ ಫೇಸಸ್ ಒಳಗಡೆ ಸೂಪರ್ ಆಗಿರೋ ಎಂಟ್ರಿ ಸಿಗುತ್ತೆ. ವಿತೌಟ್ ಮಚ್ ರಿಸ್ಕ್, ಬೆಟರ್ ರಿಟರ್ನ್ಸ್ ಸಿಗುತ್ತೆ. ಏನಪ್ಪಾ ಕನ್ಸಲ್ಟೇಷನ್ ಅಲ್ಲಿ ಹೆಂಗ್ ಟ್ರೇಡ್ ಮಾಡೋದು ಗೊತ್ತಾ? ಅಪ್ ಟ್ರೆಂಡ್ ಅಲ್ಲಿ ಬೈ ಮಾಡ್ತೀಯಾ, ಡೌನ್ ಟ್ರೆಂಡ್ ಅಲ್ಲಿ ಸೆಲ್ ಮಾಡ್ತೀಯಾ, ಇಲ್ಲಿ ಎರಡು ಮಾಡ್ತೀವಿ. ಮಾರ್ಕೆಟ್ ಏನಾದ್ರೂ ಸಪೋರ್ಟ್ ಲೆವೆಲ್ ಇಲ್ಲಿದೆನಾ? ಹ್ಮ್ ಬೈ ಮಾಡು. ಮಾರ್ಕೆಟ್ ಓಕೆ. ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಇದೆನಾ? ಸೆಲ್ ಮಾಡು. ಸಿಂಪಲ್. ಹ್ಮ್ ಯಾವಾಗ ಯಾವಾಗ ಸಪೋರ್ಟ್ ಹತ್ರ ಬರುತ್ತೆ, ಒಂದು ಪ್ರಾಪರ್ ಕನ್ಫರ್ಮೇಶನ್ ಕ್ಯಾಂಡಲ್ ಗೆ ಬೈ ಮಾಡೋದು. ಟಾರ್ಗೆಟ್ ನಮ್ದು ನೆಕ್ಸ್ಟ್ ಏನ್ ಝೋನ್ ಇರುತ್ತೆ ಅದೇ ಝೋನ್ ಹತ್ರ ನಿಯರ್ ಬೈ ಟಾರ್ಗೆಟ್ ಇಟ್ಕೊಳ್ಳೋದು. ಎಲ್ಲಾದ್ರೂ ಪ್ರಾಪರ್ ಆಗಿ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಸೆಲ್ ಎಂಟ್ರಿ ಕೊಡ್ತಿದ್ದೇನಾ, ಸೆಲ್ ಕ್ಯಾಂಡಲ್ ಕೊಡ್ತಿದ್ದೇನಾ, ಸೆಲ್ ಮಾಡೋದು. ನಿಯರ್ ಬೈ ಸಪೋರ್ಟ್ ಲೆವೆಲ್ ಏನ್ ಮಾಡೋದು? ಸ್ಟಾಪ್, ಟೇಕ್ ಪ್ರಾಫಿಟ್ ಇಟ್ಕೊಳ್ಳೋದು. ಸಿಂಪಲ್. ಈ ತರ ಮಾಡ್ಕೊಂಡ ಒಂದು ಟ್ರೇಡ್ ನೀನ್ ಮಾಡ್ಬೋದು ಈಸಿಲಿ, ಹ್ಮ್ ಹೌದಾ? ಓಕೆ. ಇನ್ನು ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಹೇಗೆ ಐಡೆಂಟಿಫೈ ಆಗಿ ಮಾಡ್ತೀಯ? ಅಪ್ ಟ್ರೆಂಡ್ ಅವು ಡೌನ್ ಟ್ರೆಂಡ್, ಇದು ಅಪ್ ಟ್ರೆಂಡ್ ಅಂತ ಹೇಳ್ಬೇಕಾ ಈಗ? ಇದು ಡೌನ್ ಟ್ರೆಂಡ್ ಅಂತ ಹೇಳ್ಬೇಕಾ? ಯಾವ್ದನ್ನ ಅಪ್ ಟ್ರೆಂಡ್ ಅನ್ಬೇಕು, ಯಾವ್ದನ್ನ ಡೌನ್ ಟ್ರೆಂಡ್ ಅನ್ಬೇಕು? ಸಿಂಪಲ್ ಆಗಿ ಹೇಳ್ತೀನಿ, ಓಕೆನಾ? ಓಕೆ. ಅಪ್ ಟ್ರೆಂಡ್ ಒಳಗಡೆ ಮಾರ್ಕೆಟ್ ಏನ್ ಮಾಡ್ತಿರುತ್ತೆ? ಯಾವಾಗ್ಲೂ ಹೈಯರ್ ಹೈಸ್ ಅನ್ನ ಕ್ರಿಯೇಟ್ ಮಾಡ್ತಿರುತ್ತೆ. ಮತ್ತೆ, ಸಾರಿ,
ಹೈಯರ್ ಲೋಸ್ ನ ಕ್ರಿಯೇಟ್ ಮಾಡ್ತಿರುತ್ತೆ. ಹೈಯರ್ ಹೈ ಮತ್ತೆ ಹೈಯರ್ ಲೋಸ್ ನ ಕ್ರಿಯೇಟ್ ಮಾಡ್ತಿರುತ್ತೆ. ಏನ್ ಹೈಯರ್ ಹೈ ಹೈಯರ್ ಲೋ ಅಂದ್ರೆ ಏನು? ಮಾರ್ಕೆಟ್ ಒಂದು ಪ್ಯಾಟರ್ನ್ ಒಳಗಡೆ ಈ ತರ ಜಿಗ್ಜಾಗ್ ಒಳಗಡೆ ಮೂವ್ ಆಗ್ತಿರುತ್ತೆ, ಹೌದಾ? ಹ್ಮ್ ಮಾರ್ಕೆಟ್ ಯಾವಾಗ್ಲೂ ಒಂದೇ ತರ ಹಿಂಗ್ ಪ್ಲೇನ್ ಆಗಂತೂ ಮೂವ್ ಆಗಲ್ಲ, ಹಿಂಗೆ ಸ್ಟ್ರೇಟ್ ಆಗಿ ಹೌದು. ಹೋಗ್ಬಿಡಲ್ಲ, ಬುರ್ಜ್ ಹ್ಮ್ ಖಲೀಫಾ ತರ ಹಿಂಗೆ ಹ್ಮ್ ಮೇಲ್ಗಡೆ ಹೋಗಲ್ಲ, ಹೌದಾ? ಮಾರ್ಕೆಟ್ ಹೌದು. ಯಾವಾಗ್ಲೂ ಜಿಗ್ಜಾಗ್ ಆಗಿ ಟೇಡೆ ಮೇಡೆ, ಹೌದಾ? ಹಂಗೆ ಹ್ಮ್ ಜಿಗ್ಜಾಗ್ ಆಗಿ ಮೂವ್ ಆಗ್ತಿರುತ್ತೆ. ಸೊ ಹೈಯರ್ ಹೈಸ್ ಅಂತಂದ್ರೆ ಏನು ನೋಡು, ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಹೋಯ್ತಾ, ಒಂದು ಹೈ ಹ್ಮ್ ನ ಕ್ರಿಯೇಟ್ ಮಾಡ್ತು, ಒಂದು ಹ್ಮ್ ಹೈಯರ್ ಲೆವೆಲ್ಗೆ ರೀಚ್ ಆಯ್ತು. ನೆಕ್ಸ್ಟ್ ಅಲ್ಲಿಂದ ಏನ್ ಮಾಡ್ತು, ಲೋ ಕ್ರಿಯೇಟ್ ಮಾಡ್ತು. ಅಂದ್ರೆ ಏನ್ ಪ್ರೀವಿಯಸ್ ಲೆವೆಲ್ ಒಳಗಡೆ ಇತ್ತು, ಪ್ರೀವಿಯಸ್ ಒಂದು ಪೊಸಿಷನ್ ಒಳಗಡೆ ಇತ್ತು, ಆ ಪೊಸಿಷನ್ ಕಿನ ಮೇಲ್ಗಡೆ ಕ್ಲೋಸಿಂಗ್ ಕೊಡ್ತು, ರೈಟ್? ಮಾರ್ಕೆಟ್ ಹ್ಮ್ ಮಾರ್ಕೆಟ್ ಏನ್ ಮಾಡ್ತು, ಪ್ರೀವಿಯಸ್ ಕ್ಲೋಸಿಂಗ್ ಕೊಡ್ತು, ಪ್ರೀವಿಯಸ್ ಲೋ ಕಿನ ಮೇಲ್ಗಡೆನೆ ಕ್ಲೋಸಿಂಗ್ ಕೊಡ್ತು. ಇದಕ್ ನಾವೇನಂತೀವಿ, ಹೈಯರ್ ಲೋ ಅಂತೀವಿ, ಹೌದು. ಓಕೆನಾ? ಇದಕ್ಕೆ ಹಾ. ಏನಂತೀವಿ, ಇಲ್ಲಿಂದ ಏನ್ ಮಾಡ್ತು, ನೆಕ್ಸ್ಟ್ ಹೈ ಕ್ರಿಯೇಟ್ ಮಾಡ್ತು. ಇದು ಫಸ್ಟ್ ಹೈ, ಇದು ನೆಕ್ಸ್ಟ್ ಹೈ, ಹ್ಮ್ ಪ್ಲಸ್ ಹೈಯರ್ ಹೈ. ಏನಕ್ಕೆ ಹೈಯರ್ ಹೈ? ಇದು ಈ ಹೈಗಿನ ಈ ಹೈ ಜಾಸ್ತಿ ಇದೆ, ರೈಟ್? ಇದಕ್ಕಿಂತ ಮೇಲ್ಗಡೆ ಲೆವೆಲ್ ಒಳಗಡೆ ಏನ್ ಮಾಡಿದೆ, ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟಿದೆ, ಅದಕ್ಕೋಸ್ಕರ ಇದು ಹೈಯರ್ ಹೈ ಅಂತೀವಿ, ಕರೆಕ್ಟಾ? ಹ್ಮ್ ಹ್ಮ್ ಏನ್ ಪ್ರೀವಿಯಸ್ ಹೈ ಇತ್ತು ಅದಕ್ಕಿಂತ ಮೇಲ್ಗಡೆ ಏನ್ ಮಾಡಿದೆ, ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟಿದೆ, ಅದಕ್ಕೋಸ್ಕರ ಅದು ಹೈಯರ್ ಹೈ. ನೆಕ್ಸ್ಟ್ ಹೈಯರ್ ಲೋ, ಇಲ್ಲಿದೆ ಲೋ. ನೆಕ್ಸ್ಟ್ ಇಲ್ಲಿ ಇನ್ನ ಒಂದ್ ಏನ್ ಮಾಡ್ತು, ಮತ್ತೆ ಮಾರ್ಕೆಟ್ ಡೌನ್ ಬಂತು, ಆದ್ರೆ ಪ್ರೀವಿಯಸ್ ಏನ್ ಲೋ ಲೆವೆಲ್ ಇತ್ತು, ಆ ಹ್ಮ್ ಲೋ ಲೆವೆಲ್, ಆ ಲೋಕು ಜಾಸ್ತಿ ಮೇಲ್ಗಡೆ ಲೋ ಒಳಗಡೆ ಕ್ಲೋಸ್ ಮಾಡಿದೆ, ಅದಕ್ಕೆ ಏನಂತೀವಿ, ಅದಕ್ಕೆ ಹೈಯರ್ ಲೋ. ಹ್ಮ್ ಕ್ಲಿಯರ್? ಎಸ್. ಸಿಂಪಲ್. ಹೈಯರ್ ಹೈ ಹೈಯರ್ ಲೋ ಅರ್ಥ ಆಯ್ತಾ? ಅರ್ಥ ಯಾವಾಗ ಆಯ್ತು. ಮಾರ್ಕೆಟ್ ಈ ತರ ಹೈಯರ್ ಹೈ ಹೈಯರ್ ಲೋ ನ ಕ್ರಿಯೇಟ್ ಮಾಡ್ತಿರುತ್ತೆ, ಅರ್ಥ ಮಾಡ್ಕೊ. ಮಾರ್ಕೆಟ್ ಯಾವಾಗ ಹೈಯರ್ ಹೈಸ್ ಹೈಯರ್ ಲೋಸ್ ನ ಕ್ರಿಯೇಟ್ ಮಾಡ್ತಿರುತ್ತೆ, ಈ ತರ ಹೈ ಲೋ ಹೈ, ಅಗೇನ್ ಹೈಯರ್ ಹೈ, ಅಗೇನ್ ಹೈಯರ್ ಲೋ, ಅಗೇನ್ ಹೈಯರ್ ಹೈ ಹೈಯರ್ ಲೋ. ಯಾವಾಗ ಈ ತರ ಮಾರ್ಕೆಟ್ ಹೈಯರ್ ಹೈಸ್ ಹೈಯರ್ ಲೋಸ್ ನ ಕ್ರಿಯೇಟ್ ಮಾಡ್ತಿರುತ್ತೆ, ಅವಾಗ ಮಾರ್ಕೆಟ್ ಯಾವ ಟ್ರೆಂಡ್ ಅಲ್ಲಿ ಇರುತ್ತೆ, ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ. ಹ್ಮ್ ಕ್ಲಿಯರ್? ಎಸ್. ಹ್ಮ್. ನೀನ್ ಏನ್ ಮಾಡ್ಬೇಕು, ಫಸ್ಟ್ ಮಾರ್ಕೆಟ್ ಹೋದ ತಕ್ಷಣ ಏನ್ ನೋಡ್ಬೇಕು, ಹೈಯರ್ ಹೈ ಎಲ್ಲಿ ಕ್ರಿಯೇಟ್ ಆಗ್ತಿದೆ, ಹೈಯರ್ ಲೋ ಎಲ್ಲಿ ಕ್ರಿಯೇಟ್ ಆಗ್ತಿದೆ, ಅದನ್ನ ಐಡೆಂಟಿಫೈ ಮಾಡ್ಬೇಕು, ಓಕೆನಾ? ಒನ್ಸ್ ನಿಂಗೆ ಈ ಐಡೆಂಟಿಫಿಕೇಶನ್ ಬಂದ್ಬಿಟ್ರೆ ನೀನು ಈಸಿಲಿ ಏನ್ ಮಾಡ್ಬೋದು, ಟ್ರೇಡ್ಸ್ ಅನ್ನ ಎಂಟ್ರಿ ಆಗ್ಬೋದು. ಎಂಟ್ರಿ ಎಕ್ಸಿಟ್ ಎಲ್ಲಿ ಆಗ್ಬೇಕು, ಹೇಗೆ ಎಕ್ಸಿಟ್ ಆಗ್ಬೇಕು, ಎಲ್ಲಿ ಎಂಟ್ರಿ ತಗೋಬೇಕು, ಅದನ್ನ ಡಿಸ್ಕಸ್ ಮಾಡೋಣ. ಬಟ್ ಅಪ್ ಟ್ರೆಂಡ್ ಯಾವ ಫಾರ್ಮ್ ಒಳಗಡೆ ಇರುತ್ತೆ, ಹೈಯರ್ ಹೈ ಫಾರ್ಮ್ ಒಳಗಡೆ ಇರುತ್ತೆ. ಕ್ಲಿಯರ್? ಹ್ಮ್ ಓಕೆ. ನೆಕ್ಸ್ಟ್ ಲೋವರ್ ಲೋ ಹೇಗಿರುತ್ತೆ? ಲೋವರ್ ಲೋ ಅಂದ್ರೆ ಡೌನ್ ಟ್ರೆಂಡ್. ಒಂದ್ ನಿಮಿಷ, ಬೇಕಿದ್ರೆ ಇದನ್ನೆಲ್ಲ ನೋಟ್ ಮಾಡ್ಕೊ, ನಾನು ಬರ್ದಿರೋದು ಇವಾಗ. ಸರಿ. ಯಾಕಂದ್ರೆ ಒಂದ್ಸರಿ ನಾ ಇವಾಗ ಡಿಸ್ಕಸ್ ಮಾಡ್ತಿದೀವಿ, ನಿಂಗೆ ಅರ್ಥ ಆಗುತ್ತೆ, ಬಟ್ ಆಮೇಲೆ ವಿಡಿಯೋ ಮುಗಿದ್ಮೇಲೆ ನಿಂಗೆ ಅರ್ಥ ಆಗಲ್ಲ. ಬೆಟರ್ ನೋಟ್ ಹ್ಮ್ ಮಾಡ್ಕೊಂಡೆ ಅಂದ್ರೆ ನಿಂಗೆ, ಓಕೆನಾ? ಸೊ ಡೌನ್ ಟ್ರೆಂಡ್ ಅಲ್ಲಿ ಏನಾಗುತ್ತೆ, ಮಾರ್ಕೆಟ್ ಲೋವರ್ ಲೋಸ್ ಅನ್ನ ಕ್ರಿಯೇಟ್ ಮಾಡ್ತಿರುತ್ತೆ, ಮತ್ತೆ ಲೋವರ್ ಹೈಸ್ ಅನ್ನ ಕ್ರಿಯೇಟ್ ಮಾಡ್ತಿರುತ್ತೆ. ಲೋವರ್ ಲೋ ಮತ್ತೆ ಲೋವರ್ ಹೈಸ್ ಅನ್ನ ಕ್ರಿಯೇಟ್ ಮಾಡ್ತಿರುತ್ತೆ. ಏನ್ ಲೋವರ್ ಲೋಸ್ ಅಂದ್ರೆ ಸಿಂಪಲ್, ಆಗ್ಲೇ ಏನ್ ಹೇಳಿದೆ, ಹೈಯರ್ ಹೈಸ್ ಕ್ರಿಯೇಟ್ ಮಾಡ್ತಾ ಇತ್ತು, ಇವಾಗ ಮಾರ್ಕೆಟ್ ಏನ್ ಮಾಡುತ್ತೆ, ಲೋವರ್ ಲೋಸ್. ಅಂದ್ರೆ ಡೌನ್ ಟ್ರೆಂಡ್ ಯಾವಾಗ್ಲೂ ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ, ಹೌದಾ? ಹ್ಮ್ ಅಪ್ ಟ್ರೆಂಡ್ ಕೆಳಗಡೆಯಿಂದ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ನೋಡು, ಕೆಳಗಡೆಯಿಂದ ಮೇಲ್ಗಡೆ ಹೋಗಿದೆ ಅಪ್ ಟ್ರೆಂಡ್, ಇವಾಗ ಹ್ಮ್ ಡೌನ್ ಟ್ರೆಂಡ್ ಕೆಳಗಡೆ ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ, ರೈಟ್? ಹ್ಮ್ ಏನಾಗುತ್ತೆ, ಮಾರ್ಕೆಟ್ ಒಂದು ಹೈ ಪೊಸಿಷನ್ ಇಂದ ಲೋ ಆಗುತ್ತೆ, ಫಾರ್ಮ್ ಆಗುತ್ತೆ, ಕೆಳಗಡೆ ಬೀಳುತ್ತೆ, ಸೆಲ್ಲರ್ಸ್ ಅಥವಾ ಸೆಲ್ಲರ್ಸ್ ಪುಷ್ ಮಾಡ್ತಾರೆ ಮಾರ್ಕೆಟ್ ನ ಕೆಳಗಡೆ. ನೆಕ್ಸ್ಟ್ ಅಗೇನ್ ಒಂದು ಫುಲ್ ಬ್ಯಾಕ್ ತಗೊಂಡು ಮೇಲ್ಗಡೆ ಹೋಗುತ್ತೆ. ಬಟ್ ಏನ್ ಹೈ ಹೋಗುತ್ತೆ ಅದು ಪ್ರೀವಿಯಸ್ ಹೈಗಿನ ಕೆಳಗಡೆ ಇರುತ್ತೆ. ಹ್ಮ್ ಕ್ಲಿಯರ್? ಸೊ ಹಾ. ಅಲ್ಲಿಂದ ಏನಾಗುತ್ತೆ, ಅಗೇನ್ ಮಾರ್ಕೆಟ್ ಫಾಲ್ ಆಗುತ್ತೆ. ಮಾರ್ಕೆಟ್ ಫಾಲ್ ಆಗೋವಾಗ ಏನಾಗುತ್ತೆ, ಇನಿಷಿಯಲ್ ಲೋ ಏನ್ ಕ್ರಿಯೇಟ್ ಮಾಡಿತ್ತು, ಇನಿಷಿಯಲ್ ಏನ್ ಫಾಲ್ ಆಗಿತ್ತು ಅದಕ್ಕಿಂತ ಜಾಸ್ತಿ ಫಾಲ್ ಆಗುತ್ತೆ, ಹ್ಮ್ ಓಕೆ? ಮತ್ತೆ ಅಲ್ಲಿಂದ ಏನಾಗುತ್ತೆ, ಮತ್ತೆ ಒಂದು ಫುಲ್ ಬ್ಯಾಕ್ ತಗೊಳುತ್ತೆ, ಮತ್ತೆ ಒಂದು ಹೈ ನ ಕ್ರಿಯೇಟ್ ಮಾಡುತ್ತೆ. ಬಟ್ ಅಗೇನ್ ಈ ಹೈ ಕೂಡ ಏನಾಗಿರುತ್ತೆ, ಪ್ರೀವಿಯಸ್ ಹೈಗಿನ ಕೆಳಗಡೆನೆ ಫಾರ್ಮ್ ಆಗಿರುತ್ತೆ. ಕ್ಲಿಯರ್? ಹ್ಮ್ ಅಗೇನ್ ಅಲ್ಲಿಂದ ಏನಾಗುತ್ತೆ, ಮಾರ್ಕೆಟ್ ಮತ್ತೆ ಫಾಲ್ ಆಗುತ್ತೆ. ಸೊ ಇದಕ್ ನಾವೇನಂತೀವಿ, ಫಸ್ಟ್ ಹೈ ಹೈ ಕ್ರಿಯೇಟ್ ಮಾಡ್ತು, ಆಮೇಲೆ ಏನ್ ಮಾಡ್ತು, ಲೋವರ್ ಲೋಸ್ ನ ಕ್ರಿಯೇಟ್ ಮಾಡ್ತು, ಮತ್ತೆ ಲೋವರ್
ಹೈ. ಹ್ಮ್ ಹೈ ಇತ್ತು, ಬಟ್ ಅದಕ್ಕಿಂತ ಲೋ ಒಳಗಡೆ ಕ್ರಿಯೇಟ್ ಮಾಡಿದೆ ಹೈನ, ಸೊ ಹಾ ಅದಕ್ಕೋಸ್ಕರ ಲೋವರ್ ಹೈ. ಅಗೇನ್ ಮತ್ತೆ ಏನ್ ಮಾಡ್ತು ಇಲ್ಲಿ, ಲೋವರ್ ಲೋ ನ ಕ್ರಿಯೇಟ್ ಮಾಡ್ತು. ಹೌದಾ? ಸಾರಿ, ಹ್ಮ್ ನಾನ್ ಬರಿತಾ ಇರೋದ್ ನೋಡ್ಬೇಡ, ನೀನ್ ಬರ್ಕೋ, ಹ್ಮ್ ಬಿಕಾಸ್ ಅಲ್ಲಿ ಸುಮಾರು ತುಂಬಾ ಚೆನ್ನಾಗಿ ಬರಿತಾ ಇದ್ದೀನಿ. ಸೊ ಲೋವರ್ ಹೈಸ್ ನ ಕ್ರಿಯೇಟ್ ಮಾಡ್ತು, ರೈಟ್. ಅಗೇನ್ ಓಕೆ ಲೋವರ್ ಹೈ ನ ಕ್ರಿಯೇಟ್ ಮಾಡ್ತು. ಕ್ಲಿಯರ್? ಹಾ ಸೊ ಈ ತರ ಯಾವಾಗ ನಮಗ್ ಕಾಣುತ್ತೆ, ಲೋವರ್ ಲೋಸ್ ಲೋವರ್ ಹೈಸ್ ನ ಏನ್ ಫಾರ್ಮ್ ಮಾಡ್ತಾ ಇರುತ್ತೆ ಮಾರ್ಕೆಟ್, ಆ ಟೈಮ್ ಅಲ್ಲಿ ಏನಿರುತ್ತೆ, ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇರುತ್ತೆ. ಕ್ಲಿಯರ್? ಹ್ಮ್ ಎಸ್ ಸೊ ಇವಾಗ ಎಂಟ್ರಿ ಎಕ್ಸಿಟ್ ನು ನಾನು ಹೇಳ್ಬಿಡ್ತೀನಿ ಇಲ್ಲೇ ಇದ್ರ ಒಳಗಡೆನೆ ಸಿಂಪಲ್ ಆಗಿ, ಆಮೇಲೆ ಮಾರ್ಕೆಟ್ ಅನಾಲಿಸಿಸ್ ಒಳಗಡೆ ನೋಡೋಣ. ಓಕೆನಾ? ಸೊ ಓಕೆ ಒನ್ಸ್ ನಮ್ಗೆ ಲೋವರ್ ಲೋ ಲೋವರ್ ಹೈ ಫಾರ್ಮ್ ಆಗ್ತಿದೆ ಅನ್ನೋದು ಕ್ಲಿಯರ್ ಆಯ್ತು, ಗೊತ್ತಾಯ್ತು, ಅಂದ್ರೆ ಮಾರ್ಕೆಟ್ ಏನಿದೆ ಡೌನ್ ಟ್ರೆಂಡ್ ಒಳಗಡೆ ಇದೆ ಅಂತ. ಒನ್ಸ್ ನಮ್ಗೆ ಹೈಯರ್ ಹೈಸ್ ಫಾರ್ಮ್ ಮಾಡ್ತಿದೆ ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಒಳಗಡೆ ಇದೆ ಅಂತ. ಸೊ ಇವಾಗ ಎಂಟ್ರೀಸ್ ಎಲ್ಲ ನಾನು ತಗೋಬೇಕು, ಎಕ್ಸಿಟ್ ನಾನು ಎಲ್ ಮಾಡ್ಬೇಕು? ಸಿಂಪಲ್, ಈ ಹೈ ಇದೆನಾ, ಈ ಹೈ ಹ್ಮ್ ಹತ್ರ ನಾನು ಏನು ಮಾಡಂಗಿಲ್ಲ. ಹೈ ಇಂದ ಏನ್ ಮಾಡುತ್ತೆ ಮಾರ್ಕೆಟ್ ಅಬ್ಸರ್ವ್ ಮಾಡ್ಬೇಕು. ಟ್ರೇಡರ್ಸ್ ಯಾವಾಗ್ಲೂ ಅಬ್ಸರ್ವ್ ಮಾಡ್ತಾರೆ ಜಾಸ್ತಿ. ಹ್ಮ್ ಎಂಟ್ರಿ ಎಕ್ಸಿಟ್ ನಾನು ಡೈಲಿ 10 ಟ್ರೇಡ್ ತಗೋತೀನಿ ಅಂದ್ರೆ 10 ಟ್ರೇಡ್ ತಗೋತಿದ್ದೀನಿ ಅಂದ್ರೆ 10 ದಿನ ನಮ್ ಮಾರ್ಕೆಟ್ ಅಲ್ಲಿ ಇರಲ್ಲ, 10 ದಿನ ಹಾ ಆದ್ಮೇಲೆ ನಾನು ಮಾರ್ಕೆಟ್ ಅಲ್ಲಿ ಇರಲ್ಲ. ಡೈಲಿ 2 ಟ್ರೇಡ್ ತಗೋತೀನಿ, ಬಟ್ ಶ್ಯೂರ್ ಶಾರ್ಟ್ ತಗೋತೀನಿ, ಅವಾಗ್ಲೇ ನಾನು ಮಾರ್ಕೆಟ್ ಅಲ್ಲಿ ಇರಕ್ ಸಾಧ್ಯ. ಡೈಲಿ ಟ್ರೇಡ್ ಮಾಡಕ್ಕೂ ಸಾಧ್ಯ, ಇಕ್ವಿಟಿನೂ ನನ್ನ ಹತ್ರ ಇರುತ್ತೆ ಅಲ್ವಾ? ಹಾ ಹಾ ಸೊ ಏನ್ ಮಾರ್ಕೆಟ್ ಹೈ ಇಂದ ಏನ್ ಲೋ ಫಾರ್ಮ್ ಮಾಡ್ತು, ಪ್ರೀವಿಯಸ್ ಲೋ ನ ಬ್ರೇಕ್ ಮಾಡ್ತು, ಅವಾಗ ನಮ್ಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ಓಕೆ ಮಾರ್ಕೆಟ್ ಏನಾಗ್ತಿದೆ ಇವಾಗ ಡೌನ್ ಟ್ರೆಂಡ್ ಒಳಗಡೆ ಹೋಗ್ತಿದೆ, ಹ್ಮ್ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು. ಯಾವಾಗ ಕನ್ಫರ್ಮೇಶನ್ ಸಿಗುತ್ತೆ, ಮಾರ್ಕೆಟ್ ಒಂದು ಲೋವರ್ ಲೋ ಇಂದ ಒಂದು ಲೋವರ್ ಹೈ ನ ಕ್ರಿಯೇಟ್ ಮಾಡುತ್ತೆ, ಪ್ರೀವಿಯಸ್ ಹೈಗೂ ಕೆಳಗಡೆ ಹೈ ನ ಕ್ರಿಯೇಟ್ ಮಾಡ್ತು. ಅರ್ಥ ಆಯ್ತಾ? ಹಾ ಪ್ರೀವಿಯಸ್ ಹೈಗೂ ಕೆಳಗಡೆ ಏನಾದ್ರೂ ಹೈ ನ ಕ್ರಿಯೇಟ್ ಮಾಡ್ತು ಅಂದ್ರೆ ಅವಾಗ ನನ್ಗೆ ಅರ್ಥ ಆಗುತ್ತೆ, ಓಕೆ ಮಾರ್ಕೆಟ್ ಏನಾಗಿದೆ ಲೋವರ್ ಲೋ ಅನ್ನ ಕ್ರಿಯೇಟ್ ಮಾಡಿದೆ, ಇದನ್ನು ಮಾರ್ಕ್ ಮಾಡ್ಕೊ, ಅವಾಗ್ಲೂ ಎಂಟ್ರಿ ಆಗ್ಬೇಡ. ಹಾ ಓಕೆನಾ? ಅಬ್ಸರ್ವ್ ಮಾಡು, ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡು. ಓಕೆ ಕ್ಲಿಯರ್? ಹಾ ಒನ್ಸ್ ನಿಂಗೆ ಈ ಲೋವರ್ ಹೈ ಇಂದ ಏನಾದ್ರೂ ಒಂದು ಪ್ರಾಪರ್ ಸೆಲ್ ಕ್ಯಾಂಡಲ್ ಕೊಡ್ತಿದೆ ಇಲ್ಲಿ, ಹ್ಮ್ ಈ ಪೊಸಿಷನ್ ಒಳಗಡೆ, ಹ್ಮ್ ಕ್ಲಿಯರ್? ಈ ಪೊಸಿಷನ್ ಒಳಗಡೆ ನಿನ್ಗೆ ಏನಾದ್ರೂ ಸೆಲ್ ಎಂಟ್ರಿ ಸಿಗ್ತಿದೆ, ಸೆಲ್ ಕ್ಯಾಂಡಲ್ ಪ್ರಾಪರ್ ಒಂದು ಬಿಯರಿಶ್ ಸೆಲ್ ಕ್ಯಾಂಡಲ್ ಏನಾದ್ರೂ ಕೊಡ್ತಿದೆ ಅಂತಂದ್ರೆ ನೀನೇನ್ ಮಾಡು, ಟ್ರೇಡ್ ಅಲ್ಲಿ ಎಂಟ್ರಿ ಆಗು. ಎಂಟ್ರಿ ಪಾಯಿಂಟ್ ಎಲ್ಲಿ ಗೊತ್ತಾಯ್ತಾ? ಹ್ಮ್ ಲೋವರ್ ಹೈ ಹತ್ರ ಒಂದು ಬಿಯರಿಶ್ ಕ್ಯಾಂಡಲ್ ಸಿಗ್ಬೇಕು. ಹಾ, ಎಂಟ್ರಿ ಪಾಯಿಂಟ್ ಎಲ್ಲಿರುತ್ತೆ, ಈ ಬಿಯರಿಶ್ ಕ್ಯಾಂಡಲ್ ಬಿಯರಿಶ್ ಇರ್ಬೇಕು. ಹ್ಮ್ ಕ್ಲಿಯರ್? ಹ್ಮ್ ಆ ಕ್ಯಾಂಡಲ್ ಮಾತ್ರ ನೀನ್ ಏನ್ ಮಾಡ್ಬೇಕು, ಎಂಟ್ರಿ ಆಗ್ಬೇಕು. ನಿಂದು ಟಾರ್ಗೆಟ್ ಎಲ್ಲಿರುತ್ತೆ ಅದನ್ನು ಹೇಳ್ತೀನಿ, ಟಾರ್ಗೆಟ್ ಎಲ್ಲಿ ಇಟ್ಕೋಬೇಕು ಹೇಳ್ತೀನಿ ನೋಡು ಸಿಂಪಲ್ ಆಗಿ. ಫಸ್ಟ್ ನಿಂದು ಟಾರ್ಗೆಟ್ ಇಲ್ಲಿರುತ್ತೆ, ಏನ್ ಪ್ರೀವಿಯಸ್ ಲೋ ಅನ್ನ ಕ್ರಿಯೇಟ್ ಮಾಡಿರುತ್ತೆ ಮಾರ್ಕೆಟ್, ಹ್ಮ್ ಆ ಲೋ ಹತ್ರ ನೀನ್ ಏನ್ ಮಾಡ್ತೀಯ, ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೋ, ಸಿಂಪಲ್ ಹ್ಮ್ ಆಸ್ ಆಫ್ ಹ್ಮ್ ನೌ. ಓಕೆ ಓಕೆನಾ? ಹ್ಮ್ ನೆಕ್ಸ್ಟ್ ಟಾರ್ಗೆಟ್ ನಿಂಗ ಅದಕ್ಕಿಂತ ಏನ ಮಾರ್ಕೆಟ್ ಜಾಸ್ತಿ ಇದೆ ಅಂತಂದ್ರೆ 1:2 ರೇಷಿಯೋ ಇಟ್ಕೋ, ಹ್ಮ್ 1:2 ರೇಷಿಯೋ ಬೆಟರ್. ಓಕೆ ಇನಿಷಿಯಲಿ ನಿನ್ಗೆ ಸಿಂಪಲ್ ಆಗಿ 1:2 ರೇಷಿಯೋ ಇಟ್ಕೋ, ಈಸಿಲಿ ನಿನ್ ಟಾರ್ಗೆಟ್ ಅಚೀವ್ ಆಗುತ್ತೆ. ಓಕೆನಾ? ಓಕೆ ಸೊ ಎಂಟ್ರಿನೂ ಗೊತ್ತಾಯ್ತು, ಟಾರ್ಗೆಟ್ ಗೊತ್ತಾಯ್ತು, ಬಟ್ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಪ್ ಲಾಸ್. ಹಾ ಹಾ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೆ ಅಂತ ನಿಂದ ಅಕೌಂಟ್ ಬಚಾವಾಯ್ತು, ಇಲ್ಲ ಅಂದಿದ್ರೆ ಅಕೌಂಟ್ ಹಾ ಗೋವಿಂದ ಗೋವಿಂದ ಅಲ್ವಾ? ಹಾ ಹೌದು ಅದ್ ಆಲ್ಮೋಸ್ಟ್ ಹಿಂಗ್ ಮೇಲ್ ಹೋಗ್ಬಿಟ್ಟಿದೆ ಅದು. ಹಾ, ಮತ್ತೆ ಹ್ಮ್ ಬಿಟ್ಟಿದ್ದೆ ಅಂದ್ರೆ ಅಕೌಂಟ್ ಆಗಿರೋದು. ಹಾ ಇವಾಗ ಸ್ಟಾಪ್ ಲಾಸ್ ಏನ್ ಮಾಡ್ತೀಯಾ, ಸಿಂಪಲ್ ಆಗಿ ಈ ಹ್ಮ್ ಸ್ವಿಂಗ್ ಮೇಲ್ಗಡೆ, ಇದಕ್ಕೆ ನಾವು ಸ್ವಿಂಗ್ ಅಂತ ಕರಿತೀವಿ. ಹ್ಮ್ ಓಕೆನಾ? ಈ ಪಾಯಿಂಟಿಂಗ್ ನಾವೇನಂತ ಕರಿತೀವಿ, ಮಾರ್ಕೆಟ್ ಎಲ್ಲಿಂದ ರಿಟರ್ನ್ ಆಗುತ್ತೆ ಹ್ಮ್ ಅದಕ್ಕೆ ನಾವೇನಂತ ಕರಿತೀವಿ, ಸ್ವಿಂಗ್ ಅಂತ ಕರಿತೀವಿ. ಇವಾಗ ಹ್ಮ್ ಮಾರ್ಕೆಟ್ ಅಲ್ಲಿ ಇದು ಸ್ವಿಂಗ್. ಹ್ಮ್ ಓಕೆನಾ? ಹ್ಮ್ ಈ ಸ್ವಿಂಗ್ ಇವಾಗ ನಾನು ಎಂಟ್ರಿ ಇಲ್ಲ ಆಗ್ತಿದೀನಿ ಅಂತಂದ್ರೆ, ಹ್ಮ್ ಇಲ್ಲಿ ಎಂಟ್ರಿ ಆಗ್ತಿದೀನಿ ಅಂದ್ರೆ ನಂದು ಈ ಸ್ವಿಂಗ್ ಮೇಲ್ಗಡೆ ಏನ್ ಮಾಡ್ತೀನಿ ನಾನು, ನನ್ ಸ್ಟಾಪ್ ಲಾಸ್ ಅನ್ನ ಕ್ರಿಯೇಟ್ ಮಾಡ್ಕೊತೀನಿ. ಇಲ್ಲೇನಾದ್ರೂ ನಂಗೆ ಒಂದು ಸೆಲ್ ಕ್ಯಾಂಡಲ್ ಕೊಟ್ಟಿದೆ, ಮಾರ್ಕೆಟ್ ಹ್ಮ್ ಇಲ್ಲೊಂದು ಸೆಲ್ ಕ್ಯಾಂಡಲ್ ಕೊಟ್ಟಿದೆ, ಈ ಹ್ಮ್ ಸೆಲ್ ಕ್ಯಾಂಡಲ್ ಇಂದ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಇಲ್ಲಿ ನಂದು ಸ್ಟಾಪ್ ಲಾಸ್ ಮೇಲ್ಗಡೆ ಇಟ್ಕೊಂಡಿರ್ತೀನಿ. ಓಕೆ ಸೊ ದಟ್ ಮಾರ್ಕೆಟ್ ಏನಾದ್ರೂ ಆ ಸ್ವಿಂಗ್ ನ ಬ್ರೇಕ್ ಮಾಡ್ತು ಅಂದ್ರೆ ಎಸ್ ಏನಾಗುತ್ತೆ, ಅಲ್ಲಿಂದ ಅಪ್ ಟ್ರೆಂಡ್ ಸ್ಟಾರ್ಟ್ ಹಾ ಆಗುತ್ತೆ. ಇವಾಗ ನಾನು ನಿನ್ಗೆ ರಿವರ್ಸ್ ಶೋ ಮಾಡ್ತೀನಿ, ನೀನ್ ಏನ್ ಮಾಡಿದೀಯ ಅನ್ನೋದನ್ನು ಶೋ ಮಾಡ್ತೀನಿ ನಿನ್ಗೆ. ಓಕೆನಾ? ಓಕೆ ಓಕೆ. ಸೊ ಸಿಂಪಲ್, ಎಂಟ್ರಿ ಎಲ್ಲಿ ಅಂತ ಗೊತ್ತಾಯ್ತಾ, ಡೌನ್ ಟ್ರೆಂಡ್ ಒಳಗಡೆ. ಹ್ಮ್ ಹ್ಮ್ So, ಹಾ ಇವಾಗ ಅಪ್ ಟ್ರೆಂಡ್ ಒಳಗಡೆ ಎಂಟ್ರಿ ಎಲ್ಲಿರುತ್ತೆ ಅಂತ ನೋಡೋಣ. ನಾನು ಇದೊಂದ್ ಸ್ವಲ್ಪ ಎರೇಸ್ ಮಾಡ್ಬಿಡ್ತೀನಲ್ಲ. ಓಕೆ
ನಾನು ಹೇಳಿದೆ ಅಪ್ ಟ್ರೆಂಡ್ ಒಳಗಡೆ ಮಾರ್ಕೆಟ್ ಏನಿರುತ್ತೆ, ಒಂದು ಹೈಯರ್ ಹೈ ಮತ್ತೆ ಹೈಯರ್ ಲೋ, ಅಗೇನ್ ಹೈಯರ್ ಹೈ, ಹೈಯರ್ ಲೋ, ಅಗೇನ್ ಹೈಯರ್ ಹೈ, ಹೈಯರ್ ಲೋಸ್ ನ ಕ್ರಿಯೇಟ್ ಮಾಡ್ತಿರುತ್ತೆ. ಹೌದಾ? ಹ್ಮ್ ಸೊ ಹೌದು. ಮಾರ್ಕೆಟ್ ಏನಾಯ್ತು, ಒಂದು ಲೋ ಇಂದ ಏನಾಯ್ತು, ಒಂದು ಹೈ ಅನ್ನ ಕ್ರಿಯೇಟ್ ಮಾಡ್ತು. ನಾನೇನಾದ್ರೂ ಇಲ್ಲೇ ಎಂಟ್ರಿ ಆಗ್ಬೇಕಾ? ನೋ, ಬೇಡವೇ ಬೇಡ, ಎಂಟ್ರಿ ಆಗ್ಲೇ ಬೇಡ. ಮಾರ್ಕೆಟ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅದನ್ನ ಅಬ್ಸರ್ವ್ ಮಾಡು. ಒನ್ಸ್ ಹೈ ನ ಕ್ರಿಯೇಟ್ ಮಾಡ್ತು ಮಾರ್ಕೆಟ್, ಆವಾಗ ಏನ್ ಮಾಡೋದು? ವೇಟ್ ಮಾಡೋದು, ಒಂದು ಲೋನ ಕ್ರಿಯೇಟ್ ಮಾಡ್ಲಿ. ಏನ್ ಇನಿಷಿಯಲ್ ಲೋ ಇದೆ ಅದ್ರಕ್ಕಿಂತ ಮೇಲ್ಗಡೆ ಕ್ರಿಯೇಟ್ ಮಾಡಿದೆನಾ, ದೆನ್ ಒಂದ್ ಸ್ವಲ್ಪ ಏನ್ ಮಾಡೋದು, ಪೇಷನ್ಸ್ ಇಂದ ವೇಟ್ ಮಾಡಿ. ಈ ಪೊಸಿಷನ್ ಒಳಗಡೆ ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ಅಥವಾ ಬೈ ಕ್ಯಾಂಡಲ್ ನನ್ಗೆ ಏನಾದ್ರೂ ಸಿಕ್ತಿದೆ ಅಂದ್ರೆ ನಾನು ಏನ್ ಮಾಡ್ಬೋದು, ಈ ಪಾಯಿಂಟ್ ಒಳಗಡೆ ನಾನು ಏನ್ ಮಾಡ್ಬೋದು, ಎಂಟ್ರಿ ಆಗ್ಬೋದು. ಹ್ಮ್ ಕ್ಲಿಯರ್? ಚೆನ್ನಾಗಿ ಬರಿತೀನಿ. ಹ್ಮ್ ಎಂಟ್ರಿ ಆಗ್ಬೋದು ನಾನು ಇಲ್ಲಿ. ಓಕೆನಾ? ಓಕೆ. ಸೊ ದಿಸ್ ಈಸ್ ದ ಎಂಟ್ರಿ ಪಾಯಿಂಟ್. ಹ್ಮ್ ಸೊ ಇಲ್ಲಿ ನಂದು ಎಂಟ್ರಿ ಪಾಯಿಂಟ್ ಇರುತ್ತೆ. ಕ್ಲಿಯರ್? ಸೊ ಸ್ಟಾಪ್ ಲಾಸ್ ಎಲ್ಲಿರುತ್ತೆ? ಸ್ವಿಂಗ್ ಕೆಳಗಡೆ, ಹಾ, ಅದೇ ಸ್ವಿಂಗ್ ಸ್ವಿಂಗ್ ಕೆಳಗಡೆ. ಇಲ್ಲೇನಿದೆ, ಹಾ ಹಾ, ಈ ಸ್ವಿಂಗ್ ಕೆಳಗಡೆನೆ ನಂದೇನಿರುತ್ತೆ, ಸ್ಟಾಪ್ ಲಾಸ್ ಇರುತ್ತೆ. ಓಕೆ. ಕ್ಲಿಯರ್? ಹಾ ಟಾರ್ಗೆಟ್ ಎಲ್ಲಿ ಇರುತ್ತೆ? ಟೇಕ್ ಪ್ರಾಫಿಟ್. ಫಸ್ಟ್ ಟೇಕ್ ಪ್ರಾಫಿಟ್ ನಂದು ಏನ್ ಪ್ರೀವಿಯಸ್ ಹೈ ಕ್ರಿಯೇಟ್ ಮಾಡಿತ್ತು ಮಾರ್ಕೆಟ್, ಆ ಹೈ ಹ್ಮ್ ಹತ್ರ ನಂದು ಏನಿರುತ್ತೆ, ಸ್ಟಾಪ್ ಲಾಸ್ ಇರುತ್ತೆ, ಸಾರಿ ಟೇಕ್ ಪ್ರಾಫಿಟ್ ಇರುತ್ತೆ. ಹಾ ಓಕೆನಾ? ಟೇಕ್ ಹಾ ಪ್ರಾಫಿಟ್ ಇರುತ್ತೆ. ಸೊ ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ 2. 1:2 ರೇಷಿಯೋ. ಹಾ, ಹಾ 1:2 ರೇಷಿಯೋ. ನಾವು ಯಾವಾಗ್ಲೇ ಟ್ರೇಡ್ ಮಾಡ್ತಿದೀವಿ, ಇನಿಷಿಯಲಿ ಟ್ರೇಡ್ ಮಾಡ್ತಿದ್ದೀನಿ ಅಂತ ಅಂದ್ರೆ 1:2 ಇಟ್ಕೊಳ್ಳೋದು ಬೆಟರ್. ಓಕೆ. ಓಕೆನಾ? ಹಾ ಹಾ ಸಿಂಪಲ್ ಆಗಿ ಎಂಟ್ರಿ ಎಕ್ಸಿಟ್ಸ್ ಗೊತ್ತಾಯ್ತಾ? ಹಾ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಕನ್ಸಾಲಿಡೇಷನ್. ನಾನು ಕನ್ಸಾಲಿಡೇಷನ್ ಆಗ್ಲೇ ಡಿಸ್ಕಸ್ ಮಾಡ್ಕೊಂಡಂಗೆ ಸುಮ್ನೆ ಹೇಳ್ದೆ, ಇನ್ನೊಂದ್ಸರಿ ಹೇಳ ಅಥವಾ ಅರ್ಥ ಆಗಿದೆನಾ ಹಾ ಕನ್ಸಾಲಿಡೇಷನ್? ಅದೇ ಸೇಮ್ ರೆಸಿಸ್ಟೆನ್ಸ್ ಹತ್ರ ಅದು ಹಾ, ಒಂದ್ ರೇಂಜ್ ಅಲ್ಲಿ ವರ್ಕ್ ಮಾರ್ಕೆಟ್, ಆಗ್ತಾ ಇರತ್ತೆ. ಹಾ ಹಾ, ಮಾರ್ಕೆಟ್ ಒಂದ್ ರೇಂಜ್ ಅಲ್ಲಿ ಓಡಾಡ್ತಿರುತ್ತೆ. ಹ್ಮ್ ಹೌದಾ? ಹ್ಮ್ ಮಾರ್ಕೆಟ್ ಒಂದ್ ರೇಂಜ್ ಒಳಗಡೆ ಓಡಾಡ್ತಿದೆ, ಒಂದೇ ಲೆವೆಲ್ ಒಳಗಡೆ ಓಡಾಡ್ತಿದೆ ಅಂತಂದ್ರೆ ನಾನು ಏನ್ ಮಾಡ್ಬೇಕು, ಫಸ್ಟ್ ಅಲ್ಲೊಂದ್ ಲೈನ್ ಹಾಕೋಬೇಕು. ಹ್ಮ್ ನೀನ್ ಲೈನ್ ಹೊಡಿಯೋದಕ್ಕೆ ಎಕ್ಸ್ಪರ್ಟ್, ನೀನ್ ನೋಡ್ದೆ ನಾನು. ನಿನ್ ಅನಾಲಿಸಿಸ್ ಅಲ್ಲಿ ಮಾರ್ಕೆಟ್ ಇದ್ರೊಳಗಡೆ ಟ್ರೇಡಿಂಗ್ ವ್ಯೂ ಅಲ್ಲಿ ಕಂಪ್ಲೀಟ್ಲಿ ಲೈನ್ಸ್ ಇದೆ. ಹೌದು. ಇಲ್ಲಿ ನಾನು ಅದೇ ಎರಡ್ ಲೈನ್ ಹಾಕೋಬೇಕು. ಒಂದು ಹ್ಮ್ ಸಪೋರ್ಟ್ ಲೆವೆಲ್, ಎಲ್ಲಿ ಹ್ಮ್ ಮಾರ್ಕೆಟ್ ಸಪೋರ್ಟ್ ತಗೊಳ್ತಾ ಇದೆ, ಹ್ಮ್ ರೈಟ್? ಸಪೋರ್ಟ್ ಹ್ಮ್ ಲೆವೆಲ್ ಹತ್ರ ನಾನು ಏನ್ ಮಾಡ್ತೀನಿ, ಒಂದು ಸಪೋರ್ಟ್ ಲೈನ್ ಹಾಕ್ತೀನಿ. ನೆಕ್ಸ್ಟ್ ಹ್ಮ್ ರೆಸಿಸ್ಟೆನ್ಸ್ ಹತ್ರ, ಎಲ್ಲಿ ಮಾರ್ಕೆಟ್ ರೆಸಿಸ್ಟೆನ್ಸ್ ಆಗ್ತಿದೆ, ರೆಸಿಸ್ಟ್ ಆಗ್ತಿದೆ, ಪುಷ್ ಆಗ್ತಿದೆ, ಆ ಲೆವೆಲ್ ಇಂದ ಮಾರ್ಕೆಟ್ ಕೆಳಗಡೆ ಪುಷ್ ಆಗ್ತಿದೆ, ಆ ಲೆವೆಲ್ಗೆ ನಾನು ಏನ್ ಮಾಡ್ತೀನಿ, ರೆಸಿಸ್ಟೆನ್ಸ್ ಲೈನ್ ಅನ್ನ ಹಾಕೋತೀನಿ. ಹ್ಮ್ ರೈಟ್? ಹ್ಮ್ ಸೊ ಅಟ್ ಲೀಸ್ಟ್ ನೋಡು, ಇನ್ನೂ ಒಂದು ಹೇಳ್ತೀನಿ ನಿನ್ಗೆ. ಸಪೋರ್ಟ್ ಲೆವೆಲ್ ಒಳಗಡೆ ಎಲ್ಲಿವರೆಗೂ ಸಪೋರ್ಟ್ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಅಟ್ ಲೀಸ್ಟ್ ಮಾರ್ಕೆಟ್ 2 to 3 ಟೈಮ್ಸ್ ಏನಾಗಿರ್ಬೇಕು, ಅಲ್ಲಿ ಸಪೋರ್ಟ್ ತಗೊಂಡಿರ್ಬೇಕು. 1 ಟೈಮ್ 2 ಟೈಮ್ ಸಪೋರ್ಟ್ ತಗೊಂಡಿದೆನಾ, ಥರ್ಡ್ ಟೈಮು ಇಲ್ಲಿ ಮೇಜರ್ ಪಾಸಿಬಿಲಿಟೀಸ್ ಇರುತ್ತೆ ಸಪೋರ್ಟ್ ತಗೊಳುತ್ತೆ ಅಂತ. ಓಕೆ? ಹ್ಮ್ ಹಂಗೆ ರೆಸಿಸ್ಟೆನ್ಸ್, ಮಾರ್ಕೆಟ್ 1 ಟೈಮ್ ರೆಸಿಸ್ಟ್ ಆಗಿದೆ, 2 ಟೈಮ್ ರೆಸಿಸ್ಟ್ ಆಗಿದೆ, ಥರ್ಡ್ ಟೈಮು ರೆಸಿಸ್ಟ್ ಆಗುತ್ತೆ. ಓಕೆ. ಪಾಸಿಬಿಲಿಟೀಸ್ ಹ್ಮ್ ಹ್ಮ್ ಹಾಗೆ ಹ್ಮ್ ಆಗುತ್ತೆ ಅಂತ ಹೇಳಲ್ಲ, ನಾನು ಭವಿಷ್ಯ ನುಡಿಯಲ್ಲ. ಹ್ಮ್ ಓಕೆನಾ? ಬಟ್ ಹ್ಮ್ ರೆಸಿಸ್ಟ್ ಆಗುತ್ತೆ, ಮೋಸ್ಟ್ ಆಫ್ ದ ಟೈಮ್ಸ್ ರೆಸಿಸ್ಟ್ ಆಗುತ್ತೆ. ಸೊ ಅವಾಗ ಏನ್ ರೆಸಿಸ್ಟ್ ಆಗುತ್ತೆ, ಒಂದು ಪ್ರಾಪರ್ ಸೆಲ್ ಕ್ಯಾಂಡಲ್ಗೆ ಏನ್ ಮಾಡೋದು, ಸೆಲ್ ಎಂಟ್ರಿ. ಇಲ್ಲಿ ನಿಯರ್ ಬೈ ರೆಸಿಸ್ಟೆನ್ಸ್, ಓ ಬ್ರೋ ಇಲ್ಲಿ ಮಾರ್ಕೆಟ್ ಆಲ್ರೆಡಿ ಒಂದ್ ಅರ್ಧ ಕೆಳಗಡೆ ಬಂದಿತ್ತು, ಇಲ್ಲಿ ನಾನು ರೆಸಿಸ್ಟ್ ತಗೊಂಡ್ ಕೆಳಗಡೆ ಹೋಗ್ತಿತ್ತು, ಇಷ್ಟು ಮೂವ್ ಕವರ್ ಮಾಡೋಣ ಅಂತ ಇಲ್ಲಿ ಎಂಟ್ರಿ ಅದೇ ಅಂತ ಆಮೇಲೆ ನನ್ಗೆ ಕಾಲ್ ಮಾಡ್ಬೇಡ. ಹೌದು. ಅವಾಗ ಹಾ ನಿನ್ ಸ್ಟಾಪ್ ಲಾಸ್ ಇಲ್ಲಿಗಿರುತ್ತೆ, ಹ್ಮ್ ನಿನ್ ಟೇಕ್ ನನ್ ಪ್ರಾಫಿಟ್ ಇಲ್ಲಿಗಿರುತ್ತೆ. 1:1 ಇರುತ್ತೆ, ಇಲ್ಲ ಅಂದ್ರೆ 1:0.5 ನಿಂದು ಆ ತರ ಆಗ್ಬಿಟ್ಟಿರುತ್ತೆ. ಸೊ ಲಾಸಸ್, ಸ್ಟಾಪ್ ಲಾಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ? ಬೆಟರ್ ಏನ್ ಮಾಡು, ನಿಯರ್ ಬೈ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಏನಾಗ್ಬೇಕು, ಸೆಲ್ ಎಂಟ್ರೀಸ್ ಹುಡುಕು. ನಿಯರ್ ಹ್ಮ್ ಬೈ ಸಪೋರ್ಟ್ ಲೆವೆಲ್ ಹತ್ರ ಏನ್ ಹುಡುಕು, ಎಂಟ್ರೀಸ್ ಬೈ ಎಂಟ್ರೀಸ್. ಬೈ ಎಂಟ್ರಿ. ಹಾ ಬೈ ಎಂಟ್ರಿ. ಓಕೆನಾ? ಹ್ಮ್ ಸಿಂಪಲ್ ಐತಿ. ಓಕೆ. ಕ್ಲಿಯರ್? ಎಸ್. ಇವಾಗ ಮಾರ್ಕೆಟ್ ಒಳಗಡೆ ನೋಡೋಣ ಬಾ, ಹೇಗೆ ಏನಾಯ್ತು. ಯಾವ ಟೈಮ್ ಫ್ರೇಮ್ ಅಲ್ಲಿ ನೀನು 5 ಮಿನಿಟ್ಸ್ ಅಂದೆ ಅಲ್ಲ? ಹಾ 5 minutes. 5 minutes. 5 ಮಿನಿಟ್ಸ್, 15 ಮಿನಿಟ್ಸ್ ಬರೋಣ ಇರು.
ಇವಾಗ ಮೊದಲು ನೀನ್ ಹೇಳು, ಮಾರ್ಕೆಟ್ ಒಂದು ಲೋ ಒಳಗಡೆ ಇದೆನಾ? ಹಲೋ, ಹಾ ಎಲ್ಲೋಗ್ಬಿಟ್ಟಪ್ಪ? ಮಾರ್ಕೆಟ್. ಹಾ ಇಲ್ಲ. ಮಾರ್ಕೆಟ್ ಒಂದು ಲೋ ಒಳಗಡೆ ಇದೆನಾ? ಹ್ಮ್ ಹೌದು ಇಲ್ಲಿಂದ ಏನ್ ಮಾಡ್ತು, ಒಂದು ಹೈನ ಕ್ರಿಯೇಟ್ ಮಾಡ್ತಾ ಮಾರ್ಕೆಟ್. ಹೌದು. ಹಾ ಆಮೇಲೆ ಈ ಲೋಗಿನ ಈ ಲೋ ಮೇಲ್ಗಡೆ ಇದೆನಾ? ಹಾ ಹೌದು. ಸೊ ಏನಾಯ್ತಿದು? ಹೈಯರ್ ಲೋ. ಲೋವರ್, ಸಾರಿ, ಹೈಯರ್ ಲೋ. ಹಾ ಹೌದಾ? ಹ್ಮ್ ಇವಾಗ ನೀನ್ ಹೇಳು, ಹೈಯರ್ ಲೋ, ಹ್ಮ್ ಮಾರ್ಕೆಟ್ ಒಂದು ಹೈ ನ ಕ್ರಿಯೇಟ್ ಮಾಡಿದೆ, ಹೈಯರ್ ಲೋ. ನಾನು ಆಗ್ಲೇ ಏನ್ ಹೇಳಿದೆ ನಿನ್ಗೆ, ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ಗೆ ನೀನ್ ಏನ್ ಮಾಡ್ಬೇಕು, ಎಂಟ್ರಿ ಆಗ್ಬೇಕು ಅಂತ. ಹ್ಮ್ ಇಲ್ಲಿ ನೋಡು, ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ಕೊಟ್ಟಿದ್ದೇನಾ? ಹೌದು. ಈ ಕ್ಯಾಂಡಲ್ ಗೆ ನೀನೇನಾದ್ರೂ ಎಂಟ್ರಿ ಆಗಿದ್ದೆ ಅಂದ್ರೆ ನಿನ್ ಸ್ಟಾಪ್ ಲಾಸ್ ಇಲ್ಲಿ ಇರ್ತಿತ್ತ? ಹ್ಮ್ ಹೌದಾ? ನಿಂದು ಹ್ಮ್ ಫಸ್ಟ್ ಟಾರ್ಗೆಟ್ ಇಲ್ಲಿ ಇರ್ತಿತ್ತು, ಇಲ್ಲಿ ಇರ್ತಿತ್ತು. ಹ್ಮ್ ಸೆಕೆಂಡ್ ಟಾರ್ಗೆಟ್ 1:2, ನೀ ಇಲ್ಲೆಲ್ಲಾದ್ರೂ ನೀನ್ ಟ್ರೇಡ್ ತಗೋಬಹುದಿತ್ತು. ಮಾರ್ಕೆಟ್ ಇಲ್ಲಿವರೆಗೂ ಹೋಗಿದೆ, ಹ್ಮ್ ರೈಟ್? ಹಾ, ಎಸ್. ಈಸಿಲಿ ನಿನ್ಗೆ ಎಂಟ್ರಿ ಪಾಯಿಂಟ್ ಸಿಗ್ತಾ? ಹ್ಮ್ ಹ್ಮ್ ನೀನು ಏನ್ ಹ್ಮ್ ಮಾಡಿದೀಯಾ? ಹಾ, ಇಲ್ಲಿ ಸೆಲ್ ಮಾಡಿ. ಇಲ್ಲಲ್ಲ, ಇನ್ನ ಮೇಲೆ ಈ ಇನ್ನು ಮೇಲ್ಗಡೆ ಮೇಲ್ಗಡೆ ಕನ್ಸಲ್ಟೇಷನ್ ಇಲ್ಲಿ. ಇಲ್ಲ. ಓಕೆ, 5 ಆ, ಮಿನಿಟ್ಸ್ ಅಲ್ಲಲ್ವಾ? ಅಲ್ಲಿಗೆ ಇದೆ. ಬರೋಣ ಇರು. ಜಸ್ಟ್ ಹಾ ನಾನು ಎಕ್ಸ್ಪ್ಲೇನ್ ಮಾಡಿರೋ ಟಾಪಿಕ್ ಇಲ್ಲಿ ರಿಪೀಟ್ ಆಗಿದೆ ನೋಡು. ಹಾ ಹೈಯರ್ ಹೈ ಅಪ್ ಟ್ರೆಂಡ್ ಅಂತ ಗೊತ್ತಾಯ್ತಾ? ಹ್ಮ್ ಮತ್ತೆ ಹೈ ಕ್ರಿಯೇಟ್ ಮಾಡ್ತಾ, ಹ್ಮ್ ಈ ಲೋಗಿನ ಮತ್ತೆ ಒಂದು ಲೋ ಕ್ರಿಯೇಟ್ ಮಾಡಿದೇನಾ? ಹಾ ಹ್ಮ್ ಏನ್ ಹ್ಮ್ ಮಾಡ್ಬೋದು, ಈ ಲೋ ಒಳಗಡೆ ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ಕೊಟ್ಟಿದ್ದೇನಾ? ಹಾ ಹಾ ಹಾ, ಹೌದು. Proper. ಹಾ ಈ ಯಾವ್ದಾದ್ರು ಒಂದು ಕ್ಯಾಂಡಲ್ ಅಲ್ಲಿ ನೀನ್ ಎಂಟ್ರಿ ಆಗಿದ್ದೆ ಅಂದ್ರೆ, ಹ್ಮ್ ಕೀಪಿಂಗ್ ಯುವರ್ ಸ್ಟಾಪ್ ಲಾಸ್ ಇಲ್ಲಿ ಇದ್ರ ಕೆಳಗಡೆ, ಇಲ್ಲಿ ನಿನ್ ಸ್ಟಾಪ್ ಲಾಸ್ ಇಟ್ಕೊಂಡು ಹ್ಮ್ ನೀನೇನಾದ್ರೂ ಎಂಟ್ರಿ ಆಗಿದ್ದೆ ಅಂದ್ರೆ ಈಸಿಲಿ ನಿನ್ ಟಾರ್ಗೆಟ್ ಅಚೀವ್ ಆಗಿರೋದಾ? ಹೌದು. 2 ಟ್ರೇಡ್ಸ್ ನಿನ್ಗೆ ಈಸಿಲಿ ಸಿಕ್ತಿತ್ತು ಇವತ್ತು, ಹ್ಮ್ ಹೌದಾ? ಹ್ಮ್ ನೀನ್ ಅದೆಲ್ಲ ಬಿಟ್ಟು 5 ಮಿನಿಟ್ಸ್ ಒಳಗಡೆ ಅಲ್ವಾ? ಎಸ್. ಹಾ ಇಲ್ಲಿ ಇಲ್ಲ, ನೀ ಝೋನ್. ಹಾ ಅಲ್ಲಿ ಎಂಟ್ರ್ ಆದೆ, ಆ ಕ್ಯಾಂಡಲ್ಗೆ ಎಂಟ್ರ್ ಆದೆ. ಇದು ಹಾಕಿರೋ ಸ್ಟಾಪ್ ಲಾಸ್ ಅದನ್ನು ಹಾಕ್ಬಿಡ್ತೀನಿ. ಎಲ್ಲಿ ಈ ಕ್ಯಾಂಡಲ್ಗೆ ಎಂಟ್ರಿ ಆದ, ಹಾ ಸೆಲ್ ಕ್ಯಾಂಡಲ್. ಹಾ ಸ್ಟಾಪ್ ಲಾಸ್ ಎಲ್ಲಿ ಇಟ್ಟಿದ್ದೆ? ಸ್ಟಾಪ್ ಲಾಸ್ ಅದೇ ಕ್ಯಾಂಡಲ್. ಇದೇ ಕ್ಯಾಂಡಲ್ ಹೈ. ಹಾ ಓಕೆ, ಕೆಲವೊಂದ್ಸರಿ ಸ್ಟಾಪ್ ಲಾಸ್ ಕಡಿಮೆ ಹಾಕೋದು ಒಂದ್ ರೀತಿ ಒಳ್ಳೇದೆ. ಹಾ ಅಕೌಂಟ್ ಸ್ವಲ್ಪ ಜಾಸ್ತಿ ಹೋಗೋದು ಕಡಿಮೆ ಹೋಗಿದೆ ಅಷ್ಟೇ. ಹಾ ಇವತ್ತು ಸ್ಟಾಪ್ ಲಾಸ್ ನಿನ್ ಪರವಾಗಿ ವರ್ಕ್ ಆಗಿದೆ, ಬಟ್ ಎವ್ರಿ ಟೈಮ್ ಹಾ ಎವ್ರಿ ಟೈಮ್ ಏನ್ ಮಾಡಕ್ಕಾಗಲ್ಲ, ಈ ತರ ಸ್ಟಾಪ್ ಲಾಸ್ ಇಡ್ಬೇಡ. ಓಕೆನಾ? ಹ್ಮ್ ಹ್ಮ್ ಏನಕ್ಕೆ ಅಂತ ಹೇಳ್ತೀನಿ ನೋಡು. ಸುಮಾರು ಕಡೆ ಏನಾಗುತ್ತೆ, ಮಾರ್ಕೆಟ್ ನಾವು ಈ ಸ್ವಿಂಗ್ ಹತ್ರ ಇರ್ಬೇಕೈತಿ. ಹ್ಮ್ ಹ್ಮ್ ಎಕ್ಸಾಕ್ಟ್ ಪ್ರಾಪರ್ ಸ್ಟಾಪ್ ಲಾಸ್ ಎಲ್ಲಿ ಇರ್ತಿತ್ತು, ಈ ಸ್ವಿಂಗ್ ಹತ್ರ ಇರ್ತಿತ್ತು. ಒಂದ್ ಹ್ಮ್ ವೇಳೆ ಸೆಲ್ ಏನಾದ್ರೂ ನೀನ್ ಎಂಟ್ರಿ ಮಾಡಿದ್ದೆ ಅಂದ್ರೆ, ಹ್ಮ್ ಪ್ರಾಪರ್ ಸೆಲ್ ಎಂಟ್ರಿ ಅಂದ್ರೆ ಸೆಲ್ ಡೌನ್ ಟ್ರೆಂಡ್ ಅಲ್ಲಿ ಇತ್ತು ಅಂದ್ರೆ ಮಾರ್ಕೆಟ್, ಹ್ಮ್ ಓಕೆನಾ? ಓಕೆ. ಸೊ ಬೆಟರ್ ಆ ಕಡೆ ಇರ್ತಿತ್ತು. ಹ್ಮ್ ಇವಾಗ ಅಪ್ ಟ್ರೆಂಡ್ ಅಲ್ಲಿ ಏನಾಗಿದೆ ಮಾರ್ಕೆಟ್, ನಿಂಗೆ ಸಿಂಪಲ್ ಆಗಿ ನಾನು ಹೇಳ್ದೆ, ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ನೀನ್ ಏನ್ ಮಾಡ್ಬೋದಿತ್ತು, ಎಂಟ್ರಿ ಆಗ್ಬೋದಿತ್ತು. ಹ್ಮ್ ಐದರ್ ಈ ಕ್ಯಾಂಡಲ್ ನೀನ್ ಎಂಟ್ರಿ ಆಗ್ಬೋದಿತ್ತು. ಎಸ್. ಹ್ಮ್ ಹ್ಮ್ ಈ ಕ್ಯಾಂಡಲ್ ನೀನ್ ಎಂಟ್ರಿ ಆಗಿದ್ದೆ ಅಂದ್ರೆ ನಿನ್ಗೆ 1:2 ಅಂತಂದ್ರೆ ನಿಂಗೆ 1:1 1:2 ರೇಷಿಯೋ ಒಳಗಡೆ ನಿಂಗೆ ಟೇಕ್ ಪ್ರಾಫಿಟ್ ಸಿಕ್ಕಿರೋದು. ಹೌದು. ಇನ್ನ ಇಲ್ಲೇ 15 ಮಿನಿಟ್ಸ್ ಒಳಗಡೆ, ಒನ್ಸ್ ನೀನ್ ಟ್ರೆಂಡ್ ಐಡೆಂಟಿಫೈ ಮಾಡ್ಕೊಂಡೆ, ಆಲ್ಮೋಸ್ಟ್ ನೀನ್ 50% ಮಾರ್ಕೆಟ್ ಅಲ್ಲಿ ವಿನ್ ಆದಂಗಪ್ಪ. ಟ್ರೆಂಡ್ ಹ್ಮ್ ಐಡೆಂಟಿಫೈ ಮಾಡಕ್ ಬರ್ಬೇಕು ನೋಡಿ ಅಷ್ಟೇ. ಇಲ್ಲಿ ನೋಡು, ಇಲ್ಲೂ ಕೂಡ ಮಾರ್ಕೆಟ್ ಒಂದು ಹೈ ಇದೆನಾ? ಹ್ಮ್ ಒಂದು ಹೈ ಇಂದ ಏನ್ ಮಾಡಿದೆ ಮಾರ್ಕೆಟ್, ಲೋ ಕ್ರಿಯೇಟ್ ಮಾಡ್ತಾ. ಹಾ, ಹಾ ನೆಕ್ಸ್ಟ್ ಆ ಲೋ ಇಂದ ಮತ್ತೇನ್ ಮಾಡ್ತು, ಲೋವರ್ ಲೋ ಅನ್ನ ಕ್ರಿಯೇಟ್ ಮಾಡ್ತು. ಲೋವರ್ ಹೈ. ಸಾರಿ, ಲೋವರ್ ಹೈ ಅನ್ನ ಕ್ರಿಯೇಟ್ ಮಾಡ್ತು, ಹೌದಾ? ಹ್ಮ್ ಲೋವರ್ ಹೈ ಕ್ರಿಯೇಟ್ ಮಾಡಿದೆ. ಈ ಹೈಗಿನ ಈ ಹೈ ಕೆಳಗಡೆ ಇದೆ, ಈ ಹ್ಮ್ ಲೆವೆಲ್ ಒಳಗಡೆ ಕ್ರಿಯೇಟ್ ಮಾಡಿದೆ. ಮುಂಚೆ ಇರೋ ಲೆವೆಲ್ ಇಲ್ಲಿತ್ತು. ಸೊ ಹ್ಮ್ ಏನಾಯ್ತು, ನೆಕ್ಸ್ಟ್ ಲೋವರ್ ಹೈ ಒಳಗಡೆ ಕ್ರಿಯೇಟ್ ಆಯ್ತು.
ಇವಾಗ ಸಿಂಪಲ್ ಆಗಿ ನಿಂದ ಎಂಟ್ರಿ ಎಲ್ಲಿ ಬರುತ್ತೆ ನೀನೇ ಹೇಳು. ಆ ಸ್ವಿಂಗ್ ಹೈ ನೀನೇನಾದ್ರೂ ಅಲ್ಲಿ ಆ ಹಾ ಸ್ವಿಂಗ್ ಹೈ ನಂದು. ಈ ಸ್ವಿಂಗ್ ಹೈ ಹತ್ರ ನೀನ್ ಏನ್ ಮಾಡ್ತಿದ್ದೆ, ಒಂದು ಪ್ರಾಪರ್ ಬಿಯರಿಶ್ ಕ್ಯಾಂಡಲ್ ಗೆ ಹುಡುಕ್ತಿದ್ದೆ. ಇಲ್ಲಿ ನೋಡು, ನೆಕ್ಸ್ಟ್ ಕ್ಯಾಂಡಲ್ ಬಿಯರಿಶ್ ಆಗಿದೆ, ಹೌದಾ? ನೀನ್ ಏನ್ ಮಾಡ್ತಿದ್ದೆ, ಸಿಂಪಲ್ ಆಗಿ ನಿಂದು ಟ್ರೇಡ್ ನ ಇಲ್ಲಿಗೆ ಎಕ್ಸಿಕ್ಯೂಟ್ ಮಾಡ್ತಿದ್ದೆ. ಇವಾಗ ನೋಡು, ಒಂದೇ ಕ್ಯಾಂಡಲ್ ಇದೆ ಬಟ್ ಸ್ವಿಂಗ್ ಇದೆ ಅಲ್ಲಿ, ಹೌದಾ? ಆ ಸ್ವಿಂಗ್ ಮೇಲ್ಗಡೆನೆ ನೀನ್ ಏನ್ ಮಾಡಿದ್ಯಾ, ಸ್ಟಾಪ್ ಲಾಸ್ ಇಟ್ಕೊಂಡಿದ್ಯಾ. ನಿನ್ ಟೇಕ್ ಪ್ರಾಫಿಟ್ 1:3, 3.6 ವರೆಗೂ ನಿನ್ ಟೇಕ್ ಪ್ರಾಫಿಟ್ ಇದೆ. ಇಲ್ಲಿ ಕಾಣ್ತಿದೆನಾ, ರಿಸ್ಕ್ ಟು ರಿವಾರ್ಡ್ ರೇಷಿಯೋ 3.36. ನೀನ್ 3 ಅಥವಾ 3 ಬೇಡ, ಜಸ್ಟ್ 2ನೇ ಇಟ್ಕೊಳ್ಳೋಣ. ನೋಡು, 2-3 ಕ್ಯಾಂಡಲ್ ಅಲ್ಲಿ ನಿಂದ ಏನಾಗಿರೋದು, ಟ್ರೇಡ್ ಹಿಟ್ ಆಗ್ಬಿಟ್ಟಿರೋದು. ಹೌದು, ಟಾರ್ಗೆಟ್ ಹಿಟ್ ಆಗೋಗಿತ್ತು. ಟಾರ್ಗೆಟ್ ಹಿಟ್ ಆಗ್ಬಿಟ್ಟಿರೋದು ಸಿಂಪಲ್ ಆಗಿ, ಈಸಿಲಿ. ಜಸ್ಟ್ ಹೈಯರ್ ಹೈ ಹೈಯರ್ ಲೋ ಅಬ್ಸರ್ವ್ ಮಾಡಿದ್ದೆ ಅಂದ್ರೆ, ಅಲ್ವಾ? ಸೊ ತುಂಬಾ ಒಳ್ಳೆ ಕಾನ್ಸೆಪ್ಟ್. ಇದನ್ನ ಇನ್ನೊಂದ್ 4 ಸರಿ ಬ್ಯಾಕ್ ಟೆಸ್ಟ್ ಮಾಡಿ ಇವತ್ತು ಕುತ್ಕೊಂಡು ಸ್ಟಡಿ ಮಾಡು. ಇನ್ನೊಂದ್ 4 ಸರಿ ಡೆಫಿನೆಟ್ಲಿ ಈಸಿಲಿ ನೀನ್ ಏನ್ ಮಾಡ್ಬೋದು, ಟ್ರೇಡ್ ಮಾಡ್ಬೋದು. ಓಕೆನಾ? ಕನ್ಸಾಲಿಡೇಷನ್ ಒಂದ್ ನೋಡೋಣ ಅಂತ್ಯಾ? ಮಾರ್ಕೆಟ್ ಜಸ್ಟ್ ಇಲ್ಲಿ ನೋಡು, ಮಾರ್ಕೆಟ್ ಏನಾಗ್ತಿದೆ ಇಲ್ಲಿ, ಇಲ್ಲಿಂದ ಅಪ್ ಹೋಯ್ತು. ಇಲ್ಲಿ ಮಾರ್ಕೆಟ್ ಏನ್ ಮಾಡ್ತು, ರೆಸಿಸ್ಟ್ ಮಾಡ್ತು. ಅಂದ್ರೆ ಸೆಲ್ಲರ್ಸ್ ಏನ್ ಮಾಡಿದ್ರು, ಮಾರ್ಕೆಟ್ ನ ಪುಷ್ ಮಾಡಿದ್ರು ಕೆಳಗಡೆ. ಕ್ಲಿಯರ್? ಸೊ ಒನ್ಸ್ ಪುಷ್ ಆಯ್ತು, ಇಲ್ಲೇನಾಯ್ತು, ಮಾರ್ಕೆಟ್ ಈ ಲೆವೆಲ್ ಒಳಗಡೆ ಸಪೋರ್ಟ್ ತಗೊಂತು. ಅಂದ್ರೆ ಬಾಯರ್ಸ್ ಈ ಲೆವೆಲ್ ಒಳಗಡೆ ಮಾರ್ಕೆಟ್ ನ ಪುಷ್ ಮಾಡಿದ್ದಾರೆ. ಕ್ಲಿಯರ್? ಸೊ ಅಗೇನ್ ಇಲ್ಲಿಂದ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮತ್ತೆ ಅಗೇನ್ ನಿಯರ್ ಬೈ ಈ ರೆಸಿಸ್ಟೆನ್ಸ್ ಲೆವೆಲ್ಗೆ ಏನ್ ಮಾಡ್ತು, ಇದನ್ನ ಜಸ್ಟ್ ಕೆಳಗಡೆ ಇಟ್ಕೊಂಡ್ಬಿಡೋಣ ಸ್ವಲ್ಪ. ಓಕೆನಾ? ಸ್ವಲ್ಪ ಕೆಳಗಡೆ ಇಟ್ಕೊಳ್ಳೋಣ. ಇಲ್ಲೇನಾಯ್ತು, ರೆಸಿಸ್ಟ್ ಆಯ್ತು. ಅಗೇನ್ ಮಾರ್ಕೆಟ್ ಮತ್ತೆ ಪುಷ್ ಆಯ್ತು, ಡೌನ್ ಸೈಡ್ ಬಂತು, ಹೌದಾ? ಮತ್ತೆ ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತಗೊಂತು ಈ ಪಾಯಿಂಟ್ ಒಳಗಡೆ. ನೆಕ್ಸ್ಟ್ ಅಗೇನ್ ಸಪೋರ್ಟ್ ತಗೊಂತು, ಏನ್ ಮಾಡ್ತು, ಮಾರ್ಕೆಟ್ ಅಗೇನ್ ಪುಷ್ ಆಯ್ತು. ಸೊ ನಾನು ಏನ್ ಹೇಳ್ದೆ, 2 ಸಾರಿ ಸಪೋರ್ಟ್ ತಗೊಂಡಿದೆ. 3ನೇ ಸಾರಿಗೆ ನಿಂದ ಎಂಟ್ರಿ ಇರುತ್ತೆ. 3ನೇ ಸಾರಿ ಯಾವಾಗ್ಲೂ ಥರ್ಡ್ ಟೈಮ್ ನೀನ್ ಎಂಟ್ರಿ ವ್ಯಾಲಿಡ್. ಸಪೋರ್ಟ್ ಯಾವಾಗ ವ್ಯಾಲಿಡ್ ಆಗುತ್ತೆ, 3 ಟೈಮ್ಸ್. ಇಲ್ಲಿ ನೋಡು, ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ರೆಸಿಸ್ಟ್ ಆಗಿದೆ, ಥರ್ಡ್ ಟೈಮ್ ನೀನೇನಾದ್ರೂ ಟ್ರೇಡ್ ತಗೊಂಡಿದ್ದೆ ಅಂದ್ರೆ ಪ್ರಾಪರ್ ಆಗಿ ನಿಂಗೆ ಸೆಲ್ ಕ್ಯಾಂಡಲ್ ಇದೆನಾ, ಒಂದು ಈ ಸೆಲ್ ಕ್ಯಾಂಡಲ್ ನೀನೇನಾದ್ರೂ ಎಂಟ್ರಿ ಆಗಿದ್ದೆ ಅಂದ್ರೆ 1:1 ಈ ಸ್ವಿಂಗ್ ಹೈ ಮೇಲೆ ನೀನೇನಾದ್ರೂ ಟೇಕ್ ಪ್ರಾಫಿಟ್ ತಗೊಂಡಿದ್ದೆ, 1:1 ಒಳಗಡೆ ನಿಂದ ಟಾರ್ಗೆಟ್ ಹಿಟ್ ಆಗಿರೋದ. ನೀನೇನಾದ್ರೂ ಟ್ರೇಲ್ ಮಾಡ್ಕೊಂಡು, ಟ್ರೇಲ್ ಗಿಲ್ಲ ಅದೆಲ್ಲ ನೆಕ್ಸ್ಟ್ ಟೈಮ್ ನೋಡೋಣ. ಟ್ರೇಲ್ ನೀನ್ ಏನಾದ್ರೂ ಮಾಡಿದ್ದೆ ಅಂದ್ರೆ ಒಳ್ಳೆ ಮೂವ್ ನ ಅಬ್ಸರ್ವ್ ಮಾಡ್ತಿದ್ದೆ. ಫಸ್ಟ್ 1:1 ನೀನ್ ಅಚೀವ್ ಮಾಡೋದಕ್ಕಾಯ್ತು ಅಂದ್ರೆ ಆಮೇಲೆ ಈ ತರ ಬಿಗ್ ಮೂವ್ಸ್ ನ ಈಸಿಲಿ ನೀನ್ ಅಚೀವ್ ಮಾಡ್ಬೋದು. ಕ್ಲಿಯರ್ ಐತಿ? ನೋಡು, ಥರ್ಡ್ ಟೈಮ್ ಏನಕ್ಕೆ ಎಂಟ್ರಿ ಆಗು ಅಂದ್ರೆ ಇದಕ್ಕೋಸ್ಕರನೇ. ಸೆಕೆಂಡ್ ಥರ್ಡ್ ಟೈಮ್ಗೆ ಅದು ದೊಡ್ಡ ಥರ್ಡ್ ಟೈಮ್ ವ್ಯಾಲಿಡೇಷನ್ ಇರುತ್ತೆ. ಬಟ್ ಏನು, ಸೆಲ್ ಕ್ಯಾಂಡಲ್ ಸಿಗ್ಬೇಕು. ಇಲ್ಲಿ ಫಸ್ಟ್ 2 ಕ್ಯಾಂಡಲ್ ನಮಗ್ ಸೆಲ್ಲಿಂಗ್ ಪ್ರೆಷರ್ ಅನ್ನ ಶೋ ಆಗ್ತಿದೆ ನೋಡು, ಅದನ್ನು ನಾನು ಹೇಳ್ತೀನಿ ನಿಂಗೆ. ಈ ಫಸ್ಟ್ 2 ಕ್ಯಾಂಡಲ್ ಏನ್ ಮಾಡ್ತಿದೆ, ಹ್ಯಾಮರ್ ಕ್ಯಾಂಡಲ್, ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್. ಇವೆರಡು ಡ್ರಾಯಿಂಗ್ಸ್ ಎಲ್ಲ ರಿಮೂವ್ ಮಾಡ್ಬಿಡ್ತೀನಿ. ಇಲ್ಲಿ ನೋಡಿ, ಇವಾಗ ಕ್ಲಿಯರ್ ಇದೆ. ಈ ಫಸ್ಟ್ 2 ಕ್ಯಾಂಡಲ್ ಏನಿದೆ, ಹ್ಯಾಮರ್ ಕ್ಯಾಂಡಲ್ಸ್, ಇನ್ವರ್ಟೆಡ್ ಹ್ಯಾಮರ್ಸ್. ಇನ್ವರ್ಟೆಡ್ ಹ್ಯಾಮರ್ ಕೊಟ್ಟಿದೆ, ಅದಾದ್ಮೇಲೆ ಒಂದು ಪ್ರಾಪರ್ ಸೆಲ್ಲಿಂಗ್ ಕ್ಯಾಂಡಲ್ ಕೊಟ್ಟಿದೆ. ಅಂದ್ರೆ ಕನ್ಫರ್ಮ್ ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗುತ್ತೆ ಅಂತ. ನಿನ್ ಒಂದೇ ಒಂದು ಕ್ಯಾಂಡಲ್ ನಿನ್ಗೆ 1:1 ಪ್ಲಸ್ ಟಾರ್ಗೆಟ್ ಕೊಟ್ಟಿರುತ್ತೆ. ನಾನು ಅಬ್ಸರ್ವ್ ಮಾಡ್ದಂಗೆ ನೋಡು, 1:1.2 1.32 ವರೆಗೂ ನಿನ್ಗೆ ಒಂದೇ ಒಂದು ಕ್ಯಾಂಡಲ್ 1:1.3 ಟಾರ್ಗೆಟ್ ಕೊಟ್ಟಿದೆ, ಒಂದೇ ಕ್ಯಾಂಡಲ್ ವಿತ್ ಪ್ರಾಪರ್ ಏನಾಗಿದೆ, ಸೆಲ್ ಎಂಟ್ರೀಸ್ ನಿಂಗೆ ಸಿಗ್ತಿದೆ, ರೈಟ್? ಸೊ ಬೆಟರ್ ಈ ತರ ಸುಮಾರು ಇನ್ಫಾರ್ಮೇಶನ್ ನಿಂಗೆ ಇನ್ನ ನಾನು ಕೊಡ್ತಾ ಹೋಗ್ತೀನಿ. ಬಟ್ ಅದನ್ನ ನೀನ್ ಫಾಲೋ ಮಾಡ್ಕೊಂಡು ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ನಾನು ಹೇಳಿರೋದನ್ನ ನೋಟ್ಸ್ ಮಾಡ್ಕೊಂಡು ನೀನು ಎವ್ರಿ ಟೈಮ್ ಇಂಪ್ರೂವ್ ಆದ್ರೆ ಡೆಫಿನೆಟ್ ಆಗಿ ಟ್ರೇಡರ್ ಆಗ್ತೀಯ. ಡೈಲಿ 1 or 2 ಅಥವಾ ಮ್ಯಾಕ್ಸಿಮಮ್ 3 to 3 ಮ್ಯಾಕ್ಸಿಮಮ್ 3 ಟ್ರೇಡ್ಸ್.
ಅದಕ್ಕಿಂತ ಹ್ಮ್ ಜಾಸ್ತಿ ಟ್ರೇಡ್ ಮಾಡಕ್ ಹೋಗ್ಬೇಡ. ಇದು ನಂದು ಫಸ್ಟ್ ಕಂಡೀಷನ್ ರೂಲ್ ನಿನ್ನ ಹತ್ರ ಡೈಲಿ ಇಟ್ಕೊಂಡ್ಬಿಡು. ಹಾ ಸೆಕೆಂಡ್, ಹೈಯರ್ ಹೈಸ್ ಲೋವರ್ ಲೋಸ್, ಲೋವರ್ ಲೋಸ್ ಲೋವರ್ ಹೈ, ಹ್ಮ್ ಇದನ್ನ ನೀನ್ ಫಸ್ಟ್ ಹುಡುಕ್ತೀಯ. ಮಾರ್ಕೆಟ್ ಒಳಗಡೆ ಅನಲೈಸ್ ಮಾಡಕ್ಕಂತ ನೀನೇನಾದ್ರೂ ಕುತ್ಕೊಂಡ್ರೆ ಫಸ್ಟ್ ಅದ್ ಮಾಡು. ಓಕೆ. ಓಕೆ. ಹೈಯರ್ ಹೈ ಹೈಯರ್ ಲೋಸ್. ಹಾ, ಟ್ರೆಂಡ್ ಫಸ್ಟ್ ನಮ್ಗೆ ಹೈಯರ್ ಹೈ ಟ್ರೆಂಡ್. ಹೈಯರ್ ಲೋಸ್, ಹಾ, ಟ್ರೆಂಡ್ ಈಸ್ ಅವರ್ ಟ್ರೆಂಡ್ ಫ್ರೆಂಡ್ ಅಂತ. ಐಡೆಂಟಿಫೈ, ಟ್ರೆಂಡ್ ಈಸ್ ಅವರ್ ಫ್ರೆಂಡ್ ಯತಿ. ಹಾ ಇವಾಗ ಜಸ್ಟ್ ಹಾ ನಿಂಗೆ ಆಗ್ಲೇ ನಾನು ಹ್ಮ್ ಹೇಳ್ತಿದ್ನಲ್ಲ, ಇವಾಗ ಹ್ಮ್ ನೀನ್ ಒನ್ಸ್ ನಿಂಗೆ ಹ್ಮ್ ಇಲ್ಲಿ ಹೈಯರ್ ಲೋ ಮಾಡಿದ ತಕ್ಷಣ ನಿಂಗೆ ಗೊತ್ತಾಯ್ತು ಹೈಯರ್ ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ ಅಂತ ಅಂದ್ರೆ, ಹ್ಮ್ ನೀನ್ ಇಲ್ಲಿ ಎಂಟ್ರಿ ಆಗು, 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 ಇಲ್ಲಿ ಎಂಟ್ರಿ ಆಗು. ಎಲ್ಲೇ ಹ್ಮ್ ಎಂಟ್ರಿ ಆದ್ರೂ ನೀನು ಪ್ರಾಪರ್ ಆಗಿ ಒಂದು ಅಟ್ ಲೀಸ್ಟ್ ಲಾಸಸ್ ಗಿನ್ನ ಪ್ರಾಫಿಟ್ಸ್ ಮಾಡ್ಕೊಂಡು ಹೋಗ್ತಿದ್ದ, ನಿನ್ಗೇನಾದ್ರೂ ಹ್ಮ್ ಪೇಶನ್ಸ್ ಹೋಲ್ಡ್ ಮಾಡಿದ್ದೆ ಅಂತಂದ್ರೆ. ಹೌದು. ಹೌದಾ. ಹ್ಮ್ ಒಂದ್ 50 ಪಿಪ್ಸ್ ನೀನ್ ಕವರ್ ಮಾಡ್ಕೊಂಡು ಹೋಗ್ಬೋದಿತ್ತು ಈಸಿಲಿ. ಹ್ಮ್ ಎಸ್. ಹೌದಾ. ಮಾರ್ಕೆಟ್ ಹೌದು. ಈಸಿ ಮೂವ್ಮೆಂಟ್ ಕೊಡ್ತಿತ್ತು. ಇಲ್ಲಿ ನೀನೇನಾದ್ರೂ ಎಂಟ್ರಿ ಹ್ಮ್ ಆಗಿದ್ದೆ ಅಂತಂದ್ರೆ, ಅದೇ ಸೆಲ್ ಎಂಟ್ರೀಸ್ ನೀನೇನಾದ್ರೂ ಈ ತರ ಲೋವರ್ ಲೋಸ್ ಫಾರ್ಮ್ ಮಾಡೋವಾಗ ಎಂಟ್ರಿ ಹ್ಮ್ ಆಗಿದ್ದೆ ಅಂದ್ರೆ, ನೀನ್ ಇಲ್ಲಿ ಎಂಟ್ರಿ ಆಗು, ಇಲ್ಲಿ ಎಂಟ್ರಿ ಆಗು, ಇಲ್ಲಿ ಎಲ್ಲೇ ಎಂಟ್ರಿ ಆಗು, ಹ್ಮ್ ಹಾ, ನಿಂಗೇನಾಗಿರೋದು ಪ್ರಾಫಿಟ್ ಆಗಿರೋದು. ಕರೆಕ್ಟ್. ಸೊ ಫಸ್ಟ್ ಟ್ರೆಂಡ್ ಐಡೆಂಟಿಫೈ ಮಾಡ್ಬೇಕು. ಹ್ಮ್ ಒನ್ಸ್ ನಾವು ಟ್ರೆಂಡ್ ಐಡೆಂಟಿಫೈ ಮಾಡಕ್ ಕಲ್ತ್ವಿ, ಈಸಿಲಿ ನಾವೇನ್ ಮಾಡ್ಬೋದು, ಮಾರ್ಕೆಟ್ ಒಳಗಡೆ ನಮ್ಮ ಲಾಸಸ್ ನ ಕಟ್ ಮಾಡ್ಬೋದು. ಓಕೆ. ಕ್ಲಿಯರ್. ಹ್ಮ್ ಹೋಪ್ ಹೆಚ್ಚಿ ಅದ್ ಕ್ಲಿಯರ್ ಇದೆ. ಅದೇ ಸೊ ಜಾಗದಲ್ಲಿ ನಂದೇನಾದ್ರೂ ಬೈಯಿಂಗ್, ಇವಾಗ ಈಗ ಬೈಯಿಂಗ್ ಹೋಗ್ತಾ ಇರೋ ಜಾಗದಲ್ಲಿ ಸೆಲ್ಲಿಂಗ್ ಹಾಕೊಂಡ್ ಕೂತಿದ್ರೆ ನನ್ ಎಷ್ಟು ಲಾಸ್ ಆಗೋಗಿತ್ತು. ಆ ಹ್ಮ್. ನಾನು ಮನೆ ಮಟ್ಟ ಹಾ ಮಾರ್ಕೊಂಡು ದುಡ್ಡು ಹಾಕು ಹಂಗಾಗ್ತಿತ್ತು. ಟ್ರೆಂಡ್ ಸುಮಾರು ಜನ ಗೊತ್ತಿಲ್ದೇರ. ಹಂಗೆ ಹಾ ಮಾಡ್ತಾರೆ ಹೆಚ್ಚಿ. ಹಾ ಆ ಸಾಲ ಮಾಡ್ಬಿಟ್ಟು ಟ್ರೇಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾ ಟ್ರೇಡ್ ಮಾಡಕ್ ಹೋಗ್ತಾರೆ. ನಾನ್ ಅದೇ ಹೇಳೋದು, ಯಾರೇ ನನ್ನ ಹತ್ರ ಬಂದ್ರು ಟ್ರೇಡ್ ಮಾಡ್ತೀನಿ ಅಂತಂದ್ರೆ ಹೋಗ್ ಒಂದ್ 4 ಬುಕ್ ಓದ್ಕೊಂಬ. ಹ್ಮ್ ಹ್ಮ್ ಟ್ರೇಡಿಂಗ್ ರಿಲೇಟೆಡ್ ಬುಕ್ ಓದು ಫಸ್ಟ್. ಒಂದ್ 4 ಟ್ರೇಡಿಂಗ್ ರಿಲೇಟೆಡ್ ಬುಕ್ ಓದು. ಹಾ 4 ಬುಕ್ ಓದೋ ಪೇಶನ್ಸ್ ಇದೆ ಅಂತಂದ್ರೆ ಅವನಿಗೆ ಟ್ರೇಡರ್ ಆಗೋ ಪೇಶನ್ಸ್ ಇದೆ. ಹ್ಮ್ ಓಕೆ. ಇವತ್ ಸುಮ್ನೆ ನಾನ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತೀನಿ, ಹಾ ಇನ್ಸ್ಟಾನಲ್ಲಿ ವಿಡಿಯೋ ನೋಡ್ತೀನಿ, ಹಾ ಪ್ಯಾಟರ್ನ್ ಕಲ್ತ್ ಬಿಟ್ಟೆ, ಇಂಡಿಕೇಟರ್ಸ್ ಕಲ್ತ್ ಬಿಟ್ಟೆ, ಹಾ ಚಾರ್ಟ್ ಪ್ಯಾಟರ್ನ್ಸ್ ಕಲ್ತ್ ಬಿಟ್ಟೆ, ಪ್ರೈಸ್ ಆಕ್ಷನ್ ಬರುತ್ತೆ. ಈ ತರ ಹ್ಮ್ ಟ್ರೇಡ್ ಮಾಡೋರು ಒಂದ್ ವಾರ ಇರ್ತಾರೆ, ಒಂದ್ ತಿಂಗ್ಳು ಇರ್ತಾರೆ. ಹಾ 2 ತಿಂಗ್ಳಿಗೆ ಅಂತಂದ್ರೆ ಮಾರ್ಕೆಟ್ ಇಂದ ಔಟ್ ಆಗ್ಬಿಟ್ಟಿರ್ತಾರೆ ಅವರು. ಅಲ್ವಾ. ಅದು ಕನ್ಸಿಸ್ಟೆಂಟ್ ಆಗಿ 3 ಇಯರ್ಸ್, ಆಲ್ಮೋಸ್ಟ್ 3 ಇಯರ್ಸ್ ಇಂದ ನಾವು ಏನ್ ಟ್ರೇಡ್ ಮಾಡ್ತಾ ಇದೀವಿ, ಹ್ಮ್ ಈ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೇಳುತ್ತೆ. ಬಿಕಾಸ್ ನಾವು ಸ್ಟಾರ್ಟಿಂಗ್ ಇನಿಷಿಯಲ್ ಮಾಡುವಾಗ ಒನ್ ಟೈಮ್ ಅಲ್ಲಿ 1 ಮಂತ್ಗೆ 3x 5x ವರೆಗೂ ಅಕೌಂಟ್ ನ ಗ್ರೋ ಮಾಡಿದೀವಿ. $1,000 $5,000 ಮಾಡಿದೀವಿ. ಬಟ್ $5,000 ವಿಡ್ರಾ ಮಾಡಿಲ್ಲ. ಹಾ ಅಗೇನ್ ಮಾರ್ಕೆಟ್ ಒಳಗೆ ಅಕೌಂಟ್ ಬ್ಲೋ ಮಾಡ್ಕೊಂಡಿದೀವಿ. ಹ್ಮ್ ಸುಮಾರು ಎಕ್ಸ್ಪೀರಿಯನ್ಸಸ್ ಇರುತ್ತೆ, ಆ ತರ ಆದ್ಮೇಲೆನೆ ಅರ್ಥ ಆಗತ್ತೆ. ಹ್ಮ್ ಸೊ ಬೆಟರ್ ಆ ಎಕ್ಸ್ಪೀರಿಯನ್ಸ್ ನೀನ್ ಮಾಡ್ಕೊಳಕ್ ಹೋಗ್ಬೇಡ. ಹ್ಮ್ ನಾವು ಆಗಿದೆ ಎಕ್ಸ್ಪೀರಿಯನ್ಸ್, ಅದನ್ನ ಹೇಳ್ತಿದೀನಿ, ಅರ್ಥ ಮಾಡ್ಕೋ, ಕಲಿ. ಸರಿ. ನಿಮ್ ಗೈಡೆನ್ಸ್ ಇಂದ. ಓಕೆನಾ. ಹಾ. ಹಾ, ಇಲ್ಲಪ್ಪ ನಾನ್ 1 ಲಕ್ಷ 2 ಲಕ್ಷ ಮಾರ್ಕೆಟ್ ಅಲ್ಲಿ ಕಳ್ಕೊತೀನಿ, ಆಮೇಲೆ ನಾನು ಎಕ್ಸ್ಪೀರಿಯನ್ಸ್ ತಗೋತೀನಿ. ಆಲ್ ದ ಬೆಸ್ಟ್. ಇಲ್ವಾ? ಓಕೆನಾ. ಸೊ ಅದೇ ಐತಿ ನನ್ನ ಅಜೆಂಡಾ, ನಮ್ಮ ಅಜೆಂಡಾ ಇಷ್ಟೇ. 2025 ಒಳಗಡೆ 100 ಟ್ರೇಡರ್ಸ್, ಪ್ರಾಫಿಟೇಬಲ್ ಟ್ರೇಡರ್ಸ್ ನ ಅಚೀವ್ ಮಾಡಿಸೋದು ನಮ್ ಹ್ಮ್ ವಿತ್ಪತ್ ಟ್ರೇಡರ್ಸ್ ಕಮ್ಯುನಿಟಿ ಮೂಲಕ. ಹ್ಮ್ ಸೊ ನಿನ್ ಫ್ರೆಂಡ್ಸ್ ಯಾರೇ ಇಂಟ್ರೆಸ್ಟೆಡ್ ಪೀಪಲ್ಸ್ ಇದ್ರು ಅವ್ರಿಗೆ ರೆಫರ್ ಮಾಡು, ವಿತ್ಪತ್ ಟ್ರೇಡರ್ಸ್ ಕಮ್ಯುನಿಟಿ ಜಾಯ್ನ್ ಆಗಕ್ ಹೇಳು. ಒನ್ ಹ್ಮ್ ಆನ್ ಒನ್ ಇಂಟರಾಕ್ಷನ್ ಮಾಡೋಣ. ಹ್ಮ್ ಜಾಸ್ತಿ ಏನು ಯಾವ ಫೀಸು ಇಲ್ಲ, ನಿನ್ಗೂ ಗೊತ್ತು. ಯಾವುದೇ ಹ್ಮ್ ರೀತಿಯಾದಂತ ಒಂದೇ ₹1 ಫೀಸ್ ತಗೊಳ್ತಿಲ್ಲ. ಬಟ್ ಎಸ್, ನಮ್ ಗೋಲು, ನನ್ನ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ, ಒಂದು 100 ಪ್ರಾಫಿಟೇಬಲ್ ಟ್ರೇಡರ್ಸ್ ನ ಏನ್ ಮಾಡೋದು, ಮಾರ್ಕೆಟ್ ಒಳಗಡೆ ಲಾಂಚ್ ಮಾಡೋದು. ಆ ಅಚೀವ್ಮೆಂಟ್ ಬೇಕಾಗಿದೆ ಅಷ್ಟೇ. ಅಚೀವ್ಮೆಂಟ್ ಹ್ಮ್ ಗಿನ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವ್ದು ಇಲ್ಲ. ಹ್ಮ್ ಹ್ಮ್ ಕ್ಲಿಯರಾ. ಸೊ ಹ್ಮ್ ಆ ಅಚೀವ್ ಮಾಡೋಣ ಅನ್ನೋದು ಒಂದೇ ಒಂದು ಉದ್ದೇಶ. ಹ್ಮ್ ನೀನ್ ಇವಾಗ ಅಚೀವ್ ಮಾಡಿದೆ ಅಂದ್ರೆ, ಏ ಬ್ರೋ ನಾಳೆ ಇವಾಗ ಒಂದೊಂದ್ ಟ್ರೇಡ್ ಅಲ್ಲಿ $1,000 ಪ್ರಾಫಿಟ್ ಮಾಡ್ತಿದ್ಯಾ ಅಂತಂದ್ರೆ, ಆಮೇಲೆ ನಾನ್ ಕೇಳ್ತೀನಿ ಅವಾಗ. ಒಂದ್ ಟ್ರೇಡ್ ಅಲ್ಲಿ $100,000 ಪ್ರಾಫಿಟ್ ಮಾಡಿದ್ಯಾ, ನಡಿ ಪಾರ್ಟಿಗೆ ಹೋಗೋಣ ಅಂತ. ಹಾ. ಆ, ಕೊಡ್ಸೋಣ ಹೌದಾ. ಅವ್ರ That- ನಿಮ್. ಹಾ ಅವಾಗ ಯಾಕಂದ್ರೆ ಯಾಕಂದ್ರೆ ಅವಾಗ ಹಾ ಕೊಡಿಸ್ಲೇಬೇಕು, ಬಿಡಲ್ಲಪ್ಪ. ಹಾ, ಒಳ್ಳೆ ಟೀಚಿಂಗ್ಸ್ ಕೊಡ್ತಾ ಇದ್ದೀರಾ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದೀರಾ. ನಿಮ್ ಹತ್ರ ಏನಾಗಿದೆ, ನಿಮ್ ಜೊತೆ ಏನಾಗಿದೆ ಅದನ್ನ ಹ್ಮ್. ಹೇಳ್ಕೊಡ್ತಾ ಇದ್ದೀರಾ. ಈ ಗೈಡೆನ್ಸ್ ನಾನು ಫಾಲೋ ಮಾಡ್ಕೊಂಡು ನಿಮ್ ಫುಟ್ ಸ್ಟೆಪ್ಸ್ ಅಲ್ಲೇ ನಡ್ಕೊಂಡು ಹೋಗಿ ಒಂದ್ ಕನ್ಸಿಸ್ಟೇಬಲ್ ಬಾ 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 ಟ್ರೇಡರ್ ಬಾ.
ಕನ್ಸಿಸ್ಟೇಬಲ್ ಟ್ರೇಡರ್ ಆಗ್ಬೇಕು ಅಂತ ಇದ್ದೀನಿ. ಕನ್ಸಿಸ್ಟೆಂಟ್ ಟ್ರೇಡರ್ ಆಗೋಣ, ದಟ್ ಈಸ್ ಫೈನ್. ಹಾ ಅದೇ. ಫುಡ್ ಸ್ಟೆಪ್ಸ್ ಫಾಲೋ ಮಾಡೋದ್ ಬೇಡ, ಜಸ್ಟ್ ಹಾ ಮಾರ್ಕೆಟ್ ಫುಡ್ ಸ್ಟೆಪ್ಸ್ ಫಾಲೋ ಮಾಡೋಣ, ಬೆಟರ್. ಹಾ ಹೌದಾ? ಓಕೆ ಕನ್ಸಿಸ್ಟೆಂಟ್ ಯತಿ. ಟ್ರೇಡರ್ ಆಗ್ಬೇಕು ಅಂತ ಇದ್ದೀನಿ ನಾನು. ಹಾ ಎಸ್, ನಿಜ. ಕನ್ಸಿಸ್ಟೆಂಟ್ ಟ್ರೇಡರ್ ಆಗೋದಕ್ಕೆ ಜಾಸ್ತಿ ಏನು ಮಾಡ್ಬೇಕಾಗಿಲ್ಲ ಯತಿ. ಹ್ಮ್ ಮಾರ್ಕೆಟ್ ಅನ್ನ ಸುಮ್ನೆ ಅಬ್ಸರ್ವ್ ಮಾಡೋದಕ್ ಬರ್ಬೇಕು. ಹ್ಮ್ ನಾನ್ ರೂಲ್ಸ್ ಹಾಕೊಂಡಿರ್ಬೇಕು, ಆ ರೂಲ್ಸ್ ಅನ್ನ ನಾನ್ ಫಾಲೋ ಮಾಡ್ಬೇಕು. ನಾನ್ ಹ್ಮ್ 4 ಜನರಿಗೆ ಹೇಳೋದಲ್ಲ, ಹ್ಮ್ ನಾನ್ ಇಲ್ಲಿ ಪ್ರಾಫಿಟ್ ಇಲ್ಲಿ ಎಂಟ್ರಿ ಆಗ್ಬೇಕು, ಇಲ್ಲಿ ಎಕ್ಸಿಟ್ ಆಗ್ಬೇಕು. ಎಂಟ್ರಿ ಜಾಗದಲ್ಲಿ ಎಂಟ್ರಿ ಆಗ್ತಿದ್ದೀನಾ, ಹಾ ಎಕ್ಸಿಟ್ ಆಗ್ತಿದ್ದೀನಾ, ಅದನ್ನ ನಾನ್ ಫಾಲೋ ಮಾಡ್ಬೇಕು ಅಷ್ಟೇ. ಹ್ಮ್ ಅಷ್ಟ್ ಮಾಡ್ಬಿಟ್ರೆ ಸಿಂಪಲ್, ಈಸಿಲಿ ನಾವು ಅಚೀವ್ ಮಾಡ್ಬೋದು. ಓಕೆ ಓಕೆ ಯತಿ, ಫೈನ್. ಕ್ಲೋಸ್ ಮಾಡೋಣ ಹಂಗಿದ್ರೆ. ಓಕೆ ಥ್ಯಾಂಕ್ ಯು ಬ್ರೋ. ಓಕೆ, ವೆಲ್ಕಮ್.